ಕಲ್ಯಾಣ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಶಂಕರಪ್ಪ ಹತ್ತಿ, ಪರಿಸರ ತಜ್ಞರು ಹಾಗೂ ಸಂಶೋಧಕರು. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 295296295987 ಹಾಗೂ 310105. ನಮ್ಮ ಎಸ್ಟಿಡಿ ಕ್ರಮಾಂಕ 08472. ಕಲ್ಯಾಣವಾಣಿ ನೇರ ಫೋನ್ ಇನ್ಗಾಗಿ ಭಾಷಣ ಸ್ಟುಡಿಯೋಗೆ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಸ್ತ ಕೇಳುಗ ಬಂಧುಗಳಿಗೆ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳು. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಕಲಬುರಗಿಯ ಸರ್ಕಾರಿ ಕಾಲೇಜು ಸ್ವಾಯತ್ತ ಇಲ್ಲಿನ ವಿಶ್ರಾಂತ ಪ್ರಾಂಶುಪಾಲರು ಹಾಗೂ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಶಂಕರಪ್ಪ ಎಸ್ ಹತ್ತಿ ಅವರು ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ಇವರು ಪರಿಸರ ತಜ್ಞರು ಹೌದು, ಸಂಶೋಧಕರು ಹೌದು. ಇವ್ರ ಬಗ್ಗೆ ಹೇಳ್ತಾ ಹೋದರೆ 1 ಅವರ್ ಸಾಕಾಗಲ್ಲ. ನಿಮ್ಮೆಲ್ಲರ ಪರವಾಗಿ ಸರ್ ಅವರಿಗೆ ಸ್ವಾಗತ ಕೋರ್ತೇನೆ. ಸ್ವಾಗತ ಸರ್. ಧನ್ಯವಾದ. ನಮಸ್ಕಾರ ಸರ್. ಸರ್, ಆರಂಭದಲ್ಲಿ ಹೇಳಿ, ವಿಶ್ವ ಪರಿಸರ ದಿನ, ಪರಿಸರ ಅಂದ ತಕ್ಷಣ ನಿಮ್ಮ ಕಲ್ಪನೆಗೆ ಏನು ಬರುತ್ತೆ ಸರ್? ಪರಿಸರ ಅಂದರೆ ನಮ್ಮ ಸುತ್ತಲೂ ಇರ್ತಕ್ಕಂಥ ಒಂದು ವಾತಾವರಣ. ಇಲ್ಲಿ ಜನರು ಪರಿಸರ ಅಂತಂದರೆ ಗಿಡ ಮರ ಬಳ್ಳಿ ಇದೇ ಅಂತ ತಿಳಿದಿದ್ದಾರೆ. ಪರಿಸರವನ್ನು ನಾವು ವಿವಿಧ ಅಂಗಗಳಾಗಿ ವಿಂಗಡಿಸ್ಬೋದು. ಒಂದನೇದ್ದು ಮನುಷ್ಯನ ಮಾನಸಿಕ ಪರಿಸರ, ಎರಡನೇದ್ದು ಮನುಷ್ಯ ಯಾವ ವಾತಾವರಣ ಜೀವಿಸ್ತಾ ಇದ್ದಾನೋ, ಯಾವ ಸಮಾಜದಲ್ಲಿ ಜೀವಿಸ್ತಾ ಇದ್ದಾನೋ ಅಲ್ಲಿರ್ತಕ್ಕಂಥ ಪರಿಸರ. ಆಮೇಲೆ ಸುತ್ತಲೂ ನಮಗೆ ಗಾಳಿ, ಆಹಾರ, ನೀರು ಇರಲಿಕ್ಕೆ ಸ್ಥಳ ಕೊಡ್ತಕ್ಕಂಥದ್ದು ಏನು ನಾವು ಇವತ್ತು ಎನ್ವೈರ್ಮೆಂಟಲ್ ಡೇ ಮಾಡ್ತಾ ಇದ್ದೀವಿ, ಆ ರೀತಿ ಇನ್ನೊಂದು ಪರಿಸರ. ಹೀಗಾಗಿ ಈ ಎಲ್ಲ ಪರಿಸರಗಳು ಚೆನ್ನಾಗಿದ್ದರೆ ಮಾತ್ರ ಒಂದು ಜೀವನ ಸರಿಯಾಗಿರ್ತದೆ. ಸರ್, ಈ ವರ್ಷದ ಘೋಷವಾಕ್ಯ ಏನಂತ ಹೇಳ್ತೀರಾ? ಅದರ ಮಹತ್ವ ಬಗ್ಗೆ ಹೇಳ್ತೀರಾ? ಈ ವರ್ಷದ ಘೋಷವಾಕ್ಯ ಇದೆ: ಪ್ರಕೃತಿಯಿಂದ ಪ್ರೇರಿತ, ಹವಾಮಾನಕ್ಕಾಗಿ, ನಮ್ಮ ಭವಿಷ್ಯಕ್ಕಾಗಿ. ಹೀಗಾಗಿ ಅಂದರೆ ಇಲ್ಲಿ ಹವಾಮಾನ ಮತ್ತು ನಮ್ಮ ಭವಿಷ್ಯ ಲಿಂಕ್ ಮಾಡಿದ್ದಾರೆ ಸರ್. ಇದು ಯಾವ ಕಾರಣಕ್ಕಾಗಿ ಅಂತ ತಮಗನ್ಸುತ್ತೆ? ಯಾಕಂದರೆ ಈಗ ಸದ್ಯದಲ್ಲಿರ್ತಕ್ಕಂಥ ಏನು ನಾವು ವಾತಾವರಣ ಇಟ್ಟಿದ್ದೀವಿ, ಈ ಸದ್ಯದಲ್ಲಿರ್ತಕ್ಕಂಥ ವಾತಾವರಣ ಹವಾಮಾನ ಬದಲಾವಣೆಗಳನ್ನು ತರ್ತಾ ಇದೆ. ನಮಗೆ ಸರಿಯಾದ ಕಾಲದಲ್ಲಿ 3 ಕಾಲಗಳು, ಮಳೆಗಾಲ, ಬೇಸಿಗೆ, ಚಳಿಗಾಲ, ಮೊದಲು ಸರಿಯಾಗಿದ್ದ ಟೈಮಿಗೆ ಬರ್ತಿತ್ತು. ಈಗ ಏನಾಗ್ತಾ ಇದೆ ಅಂದರೆ ಚಳಿಗಾಲದಲ್ಲಿ ಮಳೆ ಬರೋದು, ಬೇಸಿಗೆಯಲ್ಲಿ ಥಂಡಿ ಬಿಡೋದು ಅಥವಾ ಅತಿ ಉಷ್ಣತೆ. ಹೀಗಾಗಿ ಹವಾಮಾನಗಳೇ ಬದಲಾವಣೆ ಆಗ್ತಾ ಇದ್ದಾವೆ. ಏನು ಪ್ರತಿ ಕಾಲಗಳೇನಿರಬೇಕು ಆ ಇರ್ತಕ್ಕಂಥ ಕಾಲಗಳು, ಇದೆಲ್ಲದಕ್ಕೂ ಕಾರಣ ಅಂದರೆ ನಾವು ಮಾಡ್ತಕ್ಕಂಥ ಒಂದು ಮಾಲಿನ್ಯ. ಈ ಮಾಲಿನ್ಯದಿಂದ ಇವೆಲ್ಲ ಬದಲಾವಣೆ ಬರ್ತವೆ. ಸರ್, ನಿಮ್ಮೊಂದಿಗೆ ಮಾತಾಡಲಿಕ್ಕೆ ನಮ್ಮ ಕೇಳುಗರು ಕಾಯ್ತಾ ಇದ್ದಾರೆ. ಮೊದಲನೇ ಕರೆ ಯಾರ್ದು ಅಂತ ನೋಡೋಣ. ಹಲೋ 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 ಸರ್, ನಮಸ್ತೆ. ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ತಮ್ಮ ಪರಿಚಯ ಮಾಡಿಕೊಡ್ರಿ. ನನ್ನ ಹೆಸರು ಟಿ. ಚಂದ್ರಶೇಖರ್, ಅತ್ತಿ ಚೌಡೇನಹಳ್ಳಿ, ಹೊಳೆನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ಹಾಸನ ಜಿಲ್ಲೆ, ಹೊಳೆನರಸೀಪುರ ತಾಲೂಕು. ತಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್? ಟಿ. ಚಂದ್ರಶೇಖರ್, ಅತ್ತಿ ಚೌಡೇನಹಳ್ಳಿ ಅಂತ. ಚಂದ್ರಶೇಖರ್ ಅವರು ಕರೆ ಮಾಡಿದ್ದಾರೆ. ಸರ್, ಮಾತಾಡ್ರಿ ಸರ್. ಇವತ್ತು ವಿಷಯ ತಜ್ಞರಿದ್ದಾರೆ ನಮ್ಮ ಜೊತೆಗೆ. ಮಾತಾಡ್ರಿ, ತಮ್ಮ ವಿಚಾರಗಳನ್ನ ಹಂಚ್ಕೊಳ್ರಿ. ಸ್ವಲ್ಪ ನೀವು ಡ್ರೈವ್ ಮಾಡ್ತಿದ್ದೀರಂತೇನೋ ಅನಿಸ್ತಾ ಇದೆ. ದಯವಿಟ್ಟು ಒಂದು ಕಡೆ ನಿಂತು ಮಾತಾಡ್ಬೋದು. ರೋಡಲ್ಲಿ ಗಾಳಿ ಬರ್ತಾ ಇದೆ. ಓಕೆ ಸರ್, ಮಾತಾಡಿ ಸರ್. ಡಾಕ್ಟರ್ ಶಂಕರಪ್ಪ ಎಸ್ ಹತ್ತಿ, ನಮ್ಮ ಭಾಗದ ಪ್ರಮುಖ ಪರಿಸರ ತಜ್ಞರು, ಸಂಶೋಧಕರು, ದೊಡ್ಡ ಅಕಾಡೆಮಿಷಿಯನ್ ಅವರು. ಮಾತಾಡ್ರಿ. ಮೊದಲಿಗೆ ಸರ್ ನಮಸ್ಕಾರಗಳು. ನಮಸ್ಕಾರ ಚಂದ್ರಶೇಖರ್ ಅವರೇ, ನಮಸ್ಕಾರ. ಈಗ ಪರಿಸರ ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ ಸರ್. ಹೌದು ಸರ್. ಪ್ರಕೃತಿ ಒಂಥರ ತಾಯಿ ಇದ್ದಂಗೆ, ಪ್ರಕೃತಿ ಮಾತೆ ಅಂತ ಅನ್ನೋದು ನಾವು. ಹೌದು ಸರ್, ಹೌದು. ಹಾಗೆ ನಾವು ಪ್ರಕೃತಿಗೆ ಏನು ಮಾಡಬೇಕು ಅಂದರೆ ನಮ್ಮ ಉಳಿಸ್ಬೇಕು. ಬರೀ ನಾವು ಉಳಿಸಿದ್ರು ಸಾಕು, ನಮ್ಮ ಮುಂದಿನ ಪೀಳಿಗೆಗೆ ನಾವು ಹಾಳಾಗದಂಗೆ ಕಾಪಾಡಬೇಕು. ಹೌದು ಸರ್, ಹೌದು. ಮರಗಿಡಗಳನ್ನ ಇಡಬೇಕು. ಹೌದು, ಮರಗಿಡಗಳನ್ನು ಇಡಬೇಕು. ಹಾಂ ಸರ್. ಪರಿಸರ ಜಾಗೃತಿ ಮೂಡಿಸಬೇಕು ಮಕ್ಕಳಲ್ಲಿ, ನಮ್ಮ ಮುಖ್ಯವಾಗಿ. ಹೌದು ಸರ್, ಹೌದು. ಈಗ ನಮ್ದು ಅರ್ಧ ವಯಸ್ಸಾಯ್ತು ಹೋದ್ರೆ ಈಗ ಮಕ್ಕಳಿಗೆ ಮೂಡಿಸಿದ್ರೆ ಮುಂದೆ ಅನುಕೂಲ ಆಗುತ್ತೆ. ಹೌದು ಸರ್. ನಾವು ಏನ್ ಮಾಡ್ತಾ ಇದೀವಿ, ಗಿಡ ಮರಗಳೆಲ್ಲ ಕಡಿತಾ ಇದೀವಿ. ಸಣ್ಣ ಗಿಡ, ದೊಡ್ಡ ಗಿಡ ಮರಗಳು ಕಡ್ಕೊಂಡು ಹತ್ತಿರತಾ ಇದ್ವಿ. ಹೌದು, ಅದರಿಂದ ಪ್ರಯೋಜನ ಬರ್ತಾ ಇಲ್ಲ. ಹೌದು ಸರ್. ತಾವು ನಮಗೆ ಸಲಹೆಗಳನ್ನೇ ಕೊಡ್ತಾ ಇದ್ದೀರಿ. ಈ ಪರಿಸರಕ್ಕಾಗಿ ಏನಾದರೂ ತಮ್ಮ ಕ್ವಶನ್ಗಳಿದ್ರೆ, ಪ್ರಶ್ನೆಗಳಿದ್ರೆ ಕೇಳಿ. ಹೌದಾ? ಹಾಂ ಸರ್. ಪರಿಸರ ಅಂದ್ರೆ ಈಗ ಪರಿಸರ ಉಳಿಸ್ಬೇಕು ಸರ್. ಈಗ ನಾವೀಗ ಪರಿಸರ ಬಗ್ಗೆ ಈಗ ಮಾಲಿನ್ಯ ಆಗ್ತಾ ಇದೆ ಜಾಸ್ತಿ. ಹೌದು. ವಾಯು ಹಾಂ ಸರ್.
ಸಂಪರ್ಕ ಕಡಿತಾ ಇತ್ತು ಅನಿಸುತ್ತೆ. ಚಂದ್ರಶೇಖರ್ ಅವರು ದೂರದ ಹಾಸನದಿಂದ ಕರೆ ಮಾಡಿ ತಮ್ಮ ಸಲಹೆಗಳನ್ನು, ತಮ್ಮ ಕಾಳಜಿಯನ್ನು, ವಿಚಾರಗಳನ್ನು ಹಂಚಿಕೊಂಡ್ರು. ಇನ್ನೊಂದು ಕರೆಯಲ್ಲಿ ಯಾರು ಜಾಯಿನ್ ಆಗಿದ್ದಾರೆ ನೋಡೋಣ. ಹಲೋ ಹಲೋ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಮಸ್ತೆ. ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶ್ವ ಪರಿಸರ ದಿನ ಇವತ್ತು. ಸರ್ ತಮಗೆ ಹಾರ್ದಿಕ ಶುಭಾಶಯಗಳು ಸರ್. ಧನ್ಯವಾದಗಳು. ನಿಮಗೂ ಶುಭಾಶಯಗಳು. ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಡಾಕ್ಟರ್ ಶಂಕರಪ್ಪ ಎಸ್ ಹತ್ತಿ ಸಾಹೇಬ್ರಿದ್ದಾರೆ. ತಮ್ಮ ಪರಿಚಯ ಮಾಡಿಕೊಟ್ಟು ಪ್ರಶ್ನೆ ಕೇಳ್ರಿ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಸರ್ ನಾವು ಚಿಂಚೋಳಿ ತಾಲೂಕು ಸುಳಪೇಟೆಯಿಂದ ಬಾಬುರಾವ್ ಬಳ್ಳ ಮಾತಾಡೋ ಸರ್. ಬಾಬುರಾವ್ ಬೊಳ್ಳ. ಹಾಂ ಸರ್. ಪ್ರಶ್ನೆ ಕೇಳ್ರಿ ಸರ್. ಸರ್ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಶೇಕಡಾವಾರ ಪರಿಸರ ಎಷ್ಟಿದೆ ಸರ್ ನಮ್ಮಲ್ಲಿ? ಅಂದರೆ ಫಾರೆಸ್ಟ್ ಕೇಳ್ತಾ ಇದ್ದೀರಾ ತಾವು? ಹೌದು ಸರ್. ಫಾರೆಸ್ಟ್ ಕವರ್ ಕಲಬುರಗಿಯಲ್ಲಿ ಎಷ್ಟಿದೆ? ಫಾರೆಸ್ಟ್ ಕವರು ಭಾಳ ಕಡಿಮೆ ಇದೆ ಸರ್. ಅದೇನು ಒಂದು 2-3% ಮಾತ್ರ ಇರ್ಬೋದು ಅನ್ನಿಸ್ತದೆ. ಅದು ಇರ್ತಕ್ಕಂಥ ಏನು ಫಾರೆಸ್ಟ್ ಇದೆಯಲ್ಲ, ಇರ್ತಕ್ಕಂಥದ್ದು ಬರೀ ನಿಮ್ಮ ಚಿಂಚೋಳಿಯಲ್ಲಿ, ಅದು ಕೊಂಚವರಂ ಫಾರೆಸ್ಟ್ ನೋಡ್ತಕ್ಕಂಥ ಸ್ಥಳ. ನಾನು ನಿಮ್ಮ ಕೊಂಚವರಂ ಫಾರೆಸ್ಟಿನ ಒಂದೊಂದು ಸ್ಥಳಗಳನ್ನು ಓಡಾಡಿ ನೋಡಿದ್ದೀನಿ. ಅಲ್ಲಿನ ಏನು ಕಾಡು ಪ್ರಾಣಿಗಳಿದ್ದಾವೆ, ವೈಲ್ಡ್ ಲೈಫ್, ಅದನ್ನೆಲ್ಲ ನಾನು ಅಧ್ಯಯನ ಮಾಡಿದವನಿದ್ದೀನಿ ಸರ್. ಯಾಕಂದರೆ ನಿಮ್ಮ ಊರಿನಲ್ಲಿ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲನಾಗಿ 2 ವರ್ಷ ಕೆಲಸ ಮಾಡಿದ್ದೀನಿ ನಾನು. ಧನ್ಯವಾದ ಸರ್. ಹಾಂ ಮೊದಲು ಸರ್ ನಾವು 1985 ಹಿಡ್ಕೊಂಡು 90 ತನಕ ಇದು ಪರಿಸರ ಭಾಳ ಸರಿಯಾಗಿದೆ ಸರ್ ನಮ್ಮಲ್ಲಿ. ಹೌದು ರೀ, ಹೌದು. ಈಗೇನು 90 ನಂತರ ಈ ಕಡೆ ಪರಿಸರ ಭಾಳ ಖರಾಬ್ ಆಗ್ಯಾದ ಸರ್. ಈಗ ಯಾಕಂದ್ರೆ ನಾವು ಕುಂತು ಖರಾಬ್ ಮಾಡ್ತೀವಿ ಸರ್ ಇದೆಲ್ಲ. ಹೌದು ಇದು ಯಾಕಂದ್ರೆ ನಾವೆಲ್ಲ ತಿಳ್ಕೊಬೇಕು ಸರ್. ಇದು ಹೌದು ಮುಂದಿನ ಮಕ್ಕಳಿಗೆ ಎಲ್ಲರೂ ನಾವು ಇದು ಪರಿಸರ ಉಳಿಸ್ಬೇಕು, ನಾವೆಲ್ಲ ಶ್ರಮ ಪಡ್ಬೇಕು ಸರ್ ನಾವು. ಹೌದು ಸರ್. ಇದು ಒಬ್ಬೊಬ್ಬರಿಂದ ಸಾಧ್ಯ ಇಲ್ಲ. ಅದು ಪ್ರತಿಯೊಬ್ಬ ನಾಗರಿಕನೂ ಮಾಡ್ತಕ್ಕಂಥ ಕರ್ತವ್ಯ. ಈಗ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇಂಥ ಕರ್ತವ್ಯಗಳನ್ನು ಬೇರೆಯವ್ರಿಗೆ ತೋರಿಸ್ತಾ ಇದ್ದೀವಿ ನಾವು. ನೀವು ಮಾಡ್ರಿ ಅಂತೇಳಿ ನಾವು ಮಾಡ್ತಾ ಇಲ್ಲ. ನಾವು ಯಾವಾಗ ಬೇರೆಯವರಿಗೆ ನಾವು ಯಾವಾಗ ಬಟ್ ಮಾಡ್ತೀವಿ ಅಂದರೆ 4 ಬಟ್ಗಳು ನಮಗೆ ತೋರಿಸ್ತವೆ. ಹೀಗಾಗಿ ಇದು ಪ್ರತಿಯೊಬ್ಬರ ಕರ್ತವ್ಯ ಮಾಡಬೇಕಾಗಿದ್ದು. ಹೀಗಾಗಿ ಇಲ್ಲಿ ಹೇಳಿ. ಹಾಂ, ಈಗ ಯಾವುದೇ ಸರ್ ಪುಟ್ಟ ಕಾರ್ಯಕ್ರಮ ಮಾಡ್ತಾರೆ ಸರ್. ಯಾವುದೇ ಹುಟ್ಟುಹಬ್ಬ ಆಗಲಿ, ಯಾವುದೇ ಮಾಡ್ತಾರೆ ಸರ್. ಅಂತ ನಾವು ಯಾವುದೇ ಉಡುಗೊರೆ ಕೊಡೋ ಬದಲು ಒಂದು 2 ಮರ ಸಸಿಗಳು ಕೊಡ್ಬೇಕು ಸರ್. ಸರ್ ಒಳ್ಳೆಯ ಸಲಹೆ ಇದೆ. ಇದು ಮಾಡ್ಬೋದು. ಅದಕ್ಕೆ ಮಾಡ್ಲಿಕ್ಕೆ ಪ್ರೋತ್ಸಾಹಿಸ್ಬೋದು. ಸಸಿಗಳು ನಿಮಗೆ ಬೇಕಾದಷ್ಟು ಸಿಗ್ತವೆ ಸರ್. ಸಸಿಗಳು ಕೊಟ್ಟ ಬಳಕ ಅದನ್ನು ನೀವು ನೆಟ್ಟ ಬಳಕ ಅದರ ಪೋಷಣೆ ಏನಿದೆ ಅಲ್ಲ, ಅದು ಅತ್ಯಂತ ದೊಡ್ಡ ಕಾರ್ಯ. ಅದೇ ಪೋಷಣೆ ಮಾಡಿದ್ರೆ ದೊಡ್ಡ ಮುಖ್ಯ. ಯಾಕಂದರೆ ಅಟ್ಲೀಸ್ಟ್ 1 ವರ್ಷ ಆದರೂ ನೀವು ಅದ್ರದ್ದು ಏನಾದರೂ ಪೋಷಣೆ ಮಾಡಿದರೆ ಮಾತ್ರ ಆ ಗಿಡ ಹತ್ತುತ್ತದೆ. ಇಲ್ಲ ಅಂತಂದರೆ ನೀವು ಹಚ್ಚಿರ್ತಕ್ಕಂಥ ಸಸಿ ಒಣಗಿ ಹೋಗ್ತದೆ. ಹಾಗಾಗಿ ಗಿಡ ನೆಡೋದ್ರೊಂದಿಗೆ ನಾವು ಅದರ ಪೋಷಣೆ ಅಷ್ಟೇ ಪ್ರಾಮುಖ್ಯ. ನಾನು ಬ್ಲೈಂಡ್ ಸರ್. ನಾನು 2 ಮರಗಳು ನಟಿ ಸರ್, ಸಸಿ ನಟೀನಿ. ಗುಡ್. ಭಾಳ ದೊಡ್ಡವಾಗ್ಯ ಸರ್ ಗಿಡಗಳು ಸರ್. ನೋಡ್ರಿ, ಈಗ ತಾವು ಕಣ್ಣಿಗೆ ಕಾಣೋದಿಲ್ಲ ಅಂದರೂ ಕೂಡ ಈ ವಾತಾವರಣವನ್ನು ನೀವು ಅನುಭವಿಸ್ತೀರಿ, ಸ್ವಚ್ಛ ಗಾಳಿಯನ್ನು ಅನುಭವಿಸ್ತೀರಿ. ಇವೆಲ್ಲವೂ ತಮಗೆ ಸ್ಪರ್ಶದಿಂದ ಗೊತ್ತಾಗ್ತದೆ ಅಂತಂದರೆ ಈ ವಾತಾವರಣದ ಪ್ರಾಮುಖ್ಯತೆ ಎಷ್ಟು, ಈ ನಮ್ಮ ಪರಿಸರದ ಪ್ರಾಮುಖ್ಯತೆ ಏನದು ಅಂತ ತಮ್ಮಲಿಂದ ನಾವು ಕಲಿಬೋದು. ತುಂಬ ಧನ್ಯವಾದಗಳು ಬಾಬುರಾವ್ ಬೊಳ್ಳ ಅವರೇ. ಚಿಂಚೋಳಿಯಿಂದ ಕರೆ ಮಾಡಿ ತಮ್ಮ ವಿಚಾರಗಳನ್ನ ಹಂಚ್ಕೊಂಡ್ರಿ. ಸರ್, ಈಗ ಅವರು ಊರಿಂದ ಟಾಪಿಕ್ನೇ ಕಂಟಿನ್ಯೂ ಮಾಡೋದಾದರೆ, ಈ ಕೊಂಚಾವರಂ ಫಾರೆಸ್ಟ್ ಏರಿಯಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸರ್. ಈಗ ತಾವು ಹೇಳಿದ್ರಿ ಗುಲ್ಬರ್ಗಾದಲ್ಲಿ ಫಾರೆಸ್ಟ್ ಕವರ್ ತುಂಬ ಕಮ್ಮಿ ಇದೆ, ಇರೋದನ್ನು ಉಳಿಸ್ಕೊಂಡು ಅದ್ರ ಜೊತೆಗೆ ಬೆಳೆಸಬೇಕು ಅಂತ. ಅಲ್ಲಿನ ವೈವಿಧ್ಯತೆ ಬಗ್ಗೆ, ನೀವು ಅಲ್ಲಿ ಕೆಲಸ ಮಾಡಿದ್ದರ ಬಗ್ಗೆ, ಅನುಭವದ ಬಗ್ಗೆ ಹೇಳ್ರಿ ಸರ್. ಸರ್, ಕೊಂಚಾವರಂ ಫಾರೆಸ್ಟು ಯಾವ ರೀತಿ ಇದೆ ಅಂತಂದರೆ, ಅಲ್ಲಿರ್ತಕ್ಕಂಥದ್ದು ಪೂರ್ತಿಯಾಗಿ ಕೆಂಪು ಮಣ್ಣು. ಆ ನೀರಿನ ಗುಣನೇ ಆ ರೀತಿ ಇದೆ. ಆ ವರ್ಷ ಪೂರ್ತಿ ಬಿದ್ದಂಥ ಮಳೆ ನೀರು ಹಿಡ್ಕೊಂಡಿರ್ತದೆ. ಹಾಗಾಗಿ ಸಾಮಾನ್ಯವಾದ ಕಾಡಲ್ಲಿ ಬೆಳೆದಿದೆ. ಆ ಕಾಡಿನ ಇನ್ನು ಮುಂದೆ ಇದಲ್ಲ, ಆ ಕಾಡು ಮುಂದುವರೆದು ಶ್ರೀಶೈಲಿಗೆ ಹೋಗ್ತದೆ. ಆ ಶ್ರೀಶೈಲಿನ ಕೊನೆಯ ಭಾಗ ಇದು ನಮ್ಮ ಕೊಂಚಾವರಂ ಫಾರೆಸ್ಟು. ಇದು ಸುಮಾರು 424 ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ಹರಡಿರ್ತಕ್ಕಂಥ ಕಾಡು. ಅದು ಭಾಳ ದೊಡ್ಡದಾದಂಥ ಕಾಡು. ಅದಕ್ಕೆ ವೈಲ್ಡ್ ಲೈಫ್ ಸೆಂಕ್ಚುರಿ ಅಂತ ಕೂಡ ಕರ್ನಾಟಕ ಸರ್ಕಾರ ಅದಕ್ಕೆ ಡಿಕ್ಲೇರ್ ಮಾಡಿದ್ದಿದೆ. ಅಲ್ಲಿ ಒಳಗಡೆ ಸಾಮಾನ್ಯ ಜನರು ಹೋಗೋ ಆಗಿಲ್ಲ. ಹೋಗಬೇಕಾದ್ರೆ ಫಾರೆಸ್ಟ್ ಅವರಿಂದ ನಾವು ಪರ್ಮಿಷನ್ ತೆಗೆದುಕೊಳ್ಬೇಕು. ನೀವು ಅತ್ಯಂತ ದುರ್ಲಭ ಪ್ರಾಣಿಗಳನ್ನು ನೀವು ಅಲ್ಲಿ ನೋಡ್ತೀರ. ಒಂದೆರಡನ್ನು ಹೆಸರಿಸೋದಾದರೆ ಯಾವುದು ಸರ್? ಅಲ್ಲಿ ನೀವು ನೋಡ್ಬೇಕಂದ್ರೆ ನೀಲ್ಗಾಯಿ ಇದೆ, 4 ಹಾರ್ನ್ಡ್ ವೆಂಟಲೋಪ್ಗಳಿದ್ದಾವೆ,
ವೈಲ್ಡ್ ಡಾಗ್ ಅಂತ ಹೇಳಿ ಹೇಳ್ತೀವಿ, ಕಾಡು ನಾಯಿಗಳಂತ ಹೇಳ್ತೀವಿ. ನೀವು ಇವೆಲ್ಲವೂ ಸಾಮಾನ್ಯವಾಗಿ ಸಿಗ್ತಕ್ಕಂಥದ್ದು ಅತಿ ದುರ್ಲಭ. ಅದೇನಾದರೂ ಸಿಕ್ಕಿದೆ ಅಂತಂದರೆ, ನಾನು ರೀಸೆಂಟಾಗಿ ಪ್ರಾಂಶುಪಾಲನಾಗಿ ಚುಂಚುಳಿಗೆ ನಾನು ಹೋದಾಗ ಅಲ್ಲೊಬ್ಬರು ಸಿದ್ಧಾರೂಢ ಅಂತೇಳಿ ಒಬ್ಬ ಫಾರೆಸ್ಟರ್ ಇದ್ದಾರೆ. ಅವರಿಗೆ ಇದು ಯಾವ ರೀತಿ ಕಲಿಬೇಕು, ಯಾವ ರೀತಿ ಈ ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಅವ್ರಿಗೆ ನಾನು ತಿಳಿಸ್ಕೊಟ್ಟೆ. ಆಗಿನಿಂದ ಅವ್ರಿಗೆ ಮೊದಲಿಂದ ಅವರಿಗೆ ಒಂದು ಅಭಿರುಚಿ ಇತ್ತು. ನಾನೊಬ್ಬ ಪ್ರಾಣಿ ತಜ್ಞನಾಗಿ ಅಲ್ಲಿ ಹೋಗಿದ್ದಕ್ಕಾಗಿ ಅವ್ರಿಗೊಂದು ಸಪೋರ್ಟ್ ಆಯಿತು. ಅದಲ್ಲದೆ ನಾರಾಯಣ ಸ್ವಾಮಿ, ಡೆಪ್ಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಕಲಬುರಗಿ ನಾರಾಯಣ ಸ್ವಾಮಿ ಏನಿದ್ದರು, ಅವ್ರ ಟೈಮಿಗೆ ನಾನು 6 ಕ್ಯಾಮ್ರಾ ಟ್ರ್ಯಾಪ್ಗಳನ್ನು ಚಿಂಚೋಳಿ ಫಾರೆಸ್ಟ್ನಲ್ಲಿ ಹಾಕಲಿಕ್ಕೆ ಹೇಳಿದೆ. ಆ ಸಮಯದಲ್ಲಿ ಕ್ಯಾಮ್ರಾ ಟ್ರ್ಯಾಪ್ನಲ್ಲಿ ಇದೇನು ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಎಷ್ಟೋ ಪ್ರಾಣಿಗಳು ಆ ಫೋಟೋದಲ್ಲಿ ಬಂದಿದ್ದಾವೆ. ಹೀಗಾಗಿ ಈ ಪ್ರಾಣಿಗಳು ಅಲ್ಲಿ ಇದ್ದಾವೆ ಅಂತೇಳಿ ನಾವು ಇವತ್ತು ಗುರುತಿಸ್ಬೋದು. ಈಗೇನು ಸಿದ್ಧಾರೂಢ ಅಂತೇಳಿ ಅಲ್ಲೇನು ಫಾರೆಸ್ಟರ್ ಇದ್ದಾನೆ, ಅವನು ಯಾವಾಗಲೂ ಕ್ಯಾಮ್ರಾ ತೊಗೊಂಡು ಓಡಾಡ್ತಿರ್ತಾನೆ. ಅವನು ಮಾಡಿರ್ತಕ್ಕಂಥದ್ದು ಅತಿ ದುರ್ಲಭವಾದಂಥ ಫೋಟೋಗ್ರಫಿಯನ್ನು, ವಿಡಿಯೋಗ್ರಫಿಯನ್ನು ಅವ್ರು ಮಾಡಿಟ್ಟಿದ್ದಾರೆ. ಅಲ್ಲಿ ಇರ್ತಕ್ಕಂಥ ವೈಲ್ಡ್ ಲೈಫನ್ನು ಸಂಗ್ರಹಿಸೋರು ಇಟ್ಟಿದ್ದಾರೆ. ಯಾವಾಗಾಗ ಫೇಸ್ಬುಕ್ನಲ್ಲಿ ಬಿಡ್ತಾರೆ. ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಈ ಅತ್ಯಂತ ನಾವೇನು ಹೇಳ್ತೀವಿ ಅಂತಂದರೆ ದಕ್ಷಿಣ ಭಾರತದ ಡ್ರೈ ಫಾರೆಸ್ಟ್, ಇದರ ವೈವಿಧ್ಯತೆ ಏನು ಅಂತಂದರೆ, ನಮಗೇನು ಮಲೆನಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿ ಯಾವ್ಯಾವ ಅದಾವಲ್ಲ ಅವೆಲ್ಲವೂ ಇಲ್ಲಿ ಸಿಗ್ತವೆ. ಮತ್ತು ಇನ್ನು ಅದಕ್ಕಿಂತಲೂ ಹೆಚ್ಚಿನ ಪ್ರಭೇದಗಳು ನಮ್ಮಲ್ಲಿ ಸಿಗ್ತವೆ. ಯಾಕಂದರೆ ಇಂಥ ಶಾಖದಲ್ಲೂ ಕೂಡ ಬೆಳೀತಕ್ಕಂಥ ಪ್ರಭೇದ ನಮ್ಮ ಹತ್ರ ಇದೆ. ಹೀಗಾಗಿ ಇದಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟು ಇದನ್ನು ನಾವು ಇನ್ನೂ ನಮ್ಮ ಮಕ್ಕಳಿಗಾಗಿ ಅಟ್ಲೀಸ್ಟ್ ನಾವು ಕಲಬುರಗಿಯ ಜನರಿಗೆ, ಕಲಬುರಗಿ ಡಿಸ್ಟ್ರಿಕ್ಟ್ ಜನರಿಗೆ ಮಿನಿಮಮ್ ಅಂದರೆ ಕೊಂಚಾವರಂ ಫಾರೆಸ್ಟ್ ಆದರೂ ತೋರಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಕಾಡು ಅಂದರೆ ಏನಂತ ಒಂದು ಅನುಭವ ಬರ್ತದೆ. ಚರ್ಚೆ ಮುಂದುವರ್ಸೋಣ ಸರ್. ಇನ್ನೊಂದು ಕರೆ ಇದೆ. ಹಲೋ ಹಲೋ ಸರ್ ನಮಸ್ತೆ. ನಮಸ್ತೆ, ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ವಿಶ್ವ ಪರಿಸರ ದಿನದ ಶುಭಾಶಯಗಳು. ತಮಗೂ ಕೂಡ ಆರ್ಥಿಕ ಶುಭಾಶಯಗಳು ಸರ್. ನಾನು ಸಾಜನ್ ಪಟೇಲ್ ಅಂತ ಜೇವರ್ಗಿ ತಾಲೂಕು ಇಜರೆ ಗ್ರಾಮದಿಂದ ಮಾತಾಡೋದು. ಸಾಜನ್ ಪಟೇಲ್ ಅವರು ಸರ್ ಎಕ್ಸ್ಪರ್ಟ್, ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇದ್ದಾರೆ ನಮ್ಮಲ್ಲಿ. ಡಾಕ್ಟರ್ ಶಂಕರಪ್ಪ ಹತ್ತಿ ಅವರು ತಮ್ಮ ವಿಚಾರಗಳನ್ನ ಹಂಚ್ಕೊಳ್ರಿ ಸರ್. ಸರ್ ನಿಮ್ಮೊಂದಿಗೆ ನಾನು ಒಂದು ನಿಮಿಷ ಮಾತಾಡ್ಬೋದಾ? ಮಾತಾಡಿ. ಇದು ಮಾತಾಡಲಿಕ್ಕೆ ನಿಮ್ಮ ಸಂದಿಗೆ ಸಂವಾದದ ಸಲುವಾಗಿ ಇರೋದು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಈಗ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ತಮಗೂ ಕೂಡ, ನಮ್ಮೆಲ್ಲ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೂ ಮತ್ತು ನಮ್ಮ ರಾಜ್ಯದ ಎಲ್ಲ ಜನರಿಗೂ. ಈ ವಿಶ್ವ ಪರಿಸರ ದಿನಾಚರಣೆ ನಾವು ಆಚರಿಸುವ ಒಂದು ದಿನ ಆಚರಿಸಲು ಸಾಕಾಗಲ್ಲ ಸರ್, ಇಡೀ ವರ್ಷ ಪೂರ್ತಿ ಆಚರಿಸಬೇಕು. ಆಮೇಲೆ ನಾವು ಈ ಒಂದು ಗಿಡಗಳನ್ನ ಕಡಿದು ನಾವೇ ಪ್ರಕೃತಿಯನ್ನು ನಾಶ ಮಾಡ್ತಾ ಇದೀವಿ ಸರ್. ಹೌದು. ಹಾ ಸರ್, ಯಾಕಂದ್ರೆ ನಾವು ಅಲ್ಲಿ ಒಂದು ಗಿಡವನ್ನು ಕಡಿದ್ರೆ 2 ಮರವನ್ನು ನೆಡ್ಬೇಕು ಸರ್. ಹೌದು. ಸಾಲು ಮರದ ತಿಮ್ಮಕ್ಕ ಅವರು ತಮ್ಮ ಏನಂದ್ರೆ ತಮ್ಮ ಮರಗಳೇ ತಮ್ಮ ಮಕ್ಕಳೆಂದು ಭಾವಿಸಿದ್ರು ಸರ್. ಹೌದು. ಈ ಒಂದು ಚಿಕ್ಕು ಚಳವಳಿ, ಅಪ್ಪಿಕೋ ಚಳವಳಿ ಇವೆಲ್ಲ ಇದಾವೆ ಸರ್. ಯಾಕಂದ್ರೆ ನಾವು ಪರಿಸರ ದಿನವನ್ನು ಆಚರಿಸ್ತೇವೆ ಸರ್, ಆದ್ರೆ ನಾವೇ ಪ್ರಕೃತಿಯನ್ನು ನಾಶ ಮಾಡ್ತಾ ಇದೀವಿ ಸರ್. ಹೌದು. ಹಾಗಾಗಿ ಮಳೆ ಕಡಿಮೆ ಆಗ್ತಾ ಇದೆ ಸರ್. ಹೀಗಾಗಿ ನಮ್ಮ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಅದು ಬೇರೆ ಕಡೆ ಎಲ್ಲ ಮಳೆ ಬರ್ತಾ ಇದೆ, ಕರ್ನಾಟಕದಲ್ಲಿ ನಮ್ಮ ಕಡೆ ಮಳೆ ಬರ್ತಾ ಇಲ್ಲ ಸರ್. ಹೌದು. ಹೀಗಾಗಿ ನಾವು ಏನೋ ಮುಂದಿನ ಜನಾಂಗಕ್ಕೆ ನಾವು ಬೆಳೆಸ್ಬೇಕು, ಉಳಿಸ್ಬೇಕಾದ್ರೆ ನಾವು ಪರಿಸರವನ್ನು ರಕ್ಷಣೆ ನಾವು ಮಾಡ್ಬೇಕು ಸರ್ ಮೊದಲು. ಹೌದು, ತಾವು ಕೂಡ ಸಲಹೆಗಳನ್ನೇ ಹೇಳ್ತಾ ಇದ್ದೀರಿ. ತಮ್ಮ ಈ ಪರಿಸರ ಕಾಳಜಿ ನನಗೆ ಭಾಳ ಹಿಡಿಸಿದೆ. ಆದರೆ ಇಲ್ಲಿ ನಮ್ಮ ಜನರ ಏನಿದು ಮಾನಸಿಕ ಪರಿಸರವನ್ನು ನಾವು ಬದಲಾಯಿಸಬೇಕಾಗಿದೆ. ಅವ್ರೇನು ವೈಚಾರಿಕತೆ ಏನಿದೆ ಅಲ್ಲ, ನಾನು ಕೆಲವೊಂದು ಸರಿ ನಾವು ಅಲ್ಲಲ್ಲಿ ಬೀಳ್ತಕ್ಕಂಥ ಕಸಗಳು, ನಾವು ಮಾಡ್ತಕ್ಕಂಥ ಈ ವಾಯು ಮಾಲಿನ್ಯ, ನಾವು ಗಿಡ ಕಡಿಯೋದು, ಇವೆಲ್ಲವೂ ವಿಚಾರ ಮಾಡಿದ್ರೆ ನಮಗೆ ಒಂದು ಸಂದೇಹ ನನಗೆ ಬರ್ತಿರ್ತದೆ. ನಾವು ನಿಜವಾಗೂ ಭಾರತೀಯರ, ನಮ್ಮ ದೇಶನ, ಇದು ನಮ್ಮ ಸ್ಥಳನ, ನಮ್ಮತನ ಅನ್ನೋದನ್ನ ನಾವು ಕಳ್ಕೊಂಡು ಬಿಟ್ಟಿದ್ದೀವಿ. ಇದು ಸರ್ಕಾರದ್ದು ಯಾರ್ದು ಅಂತೇಳಿ ನಾವೇನು ವಿಚಾರ ಮಾಡ್ತಾ ಇದ್ದೀವಲ್ಲ, ಇದೆಲ್ಲವೂ ದೂರವಾಗಿ ನಮ್ಮ ಮಾನಸಿಕ ಪರಿಸರ ಮೊದಲು ಬದಲಾವಣೆ ಮಾಡ್ಕೋಬೇಕಾಗಿದೆ. ನಾವೆಲ್ಲರೂ ಮೊದಲು ನಮ್ಮ ನೆಲಕ್ಕಾಗಿ, ನಮ್ಮ ಭವಿಷ್ಯದ ಪೀಳಿಗೆಗಾಗಿ ನಾವು ಅತ್ಯಂತ ಮೃದುವರ್ಜಿಯಿಂದ ಕೆಲಸ ಮಾಡಬೇಕಾಗಿದೆ. ನಮ್ಮ ಏನು ಈಗಾಗಲೇ ನನಗೆ 63 ವರ್ಷ ವಯಸ್ಸು. ಮುಂದಿನ ದಿನಗಳು ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ನಾನು 63 ವರ್ಷದಿಂದ ಈ ನಮ್ಮ ಜನರ ಮಾನಸಿಕತೆಯನ್ನು ಬದಲಾವಣೆ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಅವರು ಎಲ್ರಿಗೂ ಒಳ್ಳೇದು ಬೇಕು, ಒಳ್ಳೇದು ಮಾಡ್ಲಿಕ್ಕೆ ತಯಾರಿಲ್ಲ. ಆಗ್ತಕ್ಕಂಥ ನಮ್ಮ ಈ ಬಗೆ ಏನಿದೆ ಅಲ್ಲ, ಈ ಬಗ್ಗೆ ಪ್ರತಿಯೊಬ್ಬರು
ಇಲ್ಲ, ಇದು ನನ್ನ ಕರ್ತವ್ಯ, ನಾವೆಲ್ಲರೂ ಮಾಡಬೇಕಾಗಿದ್ದು. ಬೇರೆಯವ್ರಿಗೆ ಬಿಟ್ಟು ತೋರಿಸೋದು ಬೇಡ, ನಾವು ಪ್ರಾರಂಭ ಮಾಡೋಣ ಅಂತ ನಂದು ಒಂದು ವಿಚಾರ ಇದೆ. ಸರ್ ನಾವು ಮೊದಲೇನು ಮಾಡ್ತಾ ಇರೋದು ನಿಜ ಸರ್. ನೀವು ಮಾಡಿರೋ ಒಂದು ಕಾಳಜಿ ತುಂಬಾ ಹೆಮ್ಮೆ ಪಡ್ಬೇಕು ಸರ್ ನಾವು ಅದಕ್ಕೆ. ಧನ್ಯವಾದಗಳು ಸಾಜನ್ ಪಟೇಲ್ ಅವರೇ, ತಮ್ಮ ವಿಚಾರ ಹಂಚ್ಕೊಂಡ್ರಿ. ಧನ್ಯವಾದಗಳು. ಇನ್ನೊಂದು ಕರೆ ಇದೆ, ನೋಡೋಣ ಯಾರಂತ. ಹಲೋ ನಮಸ್ಕಾರ ಸರ್. ಸರ್ ನಮಸ್ತೆ, ತಮ್ಮ ಪರಿಚಯ ಮಾಡಿಕೊಡ್ರಿ. ನನ್ನ ಜಿಲ್ಲಾ ಆಳಂದ ತಾಲೂಕು ರೀ. ನಾ ಸಾಲೇವ ನಮ್ಮೂರಿ. ಹೆಸರೇ ಗೊತ್ತಾಗಲಿಲ್ಲ ಸರ್ ತಮ್ಮದು? ಚಂದ್ರಕಾಂತ್ ಹೆಬಳೆ ರೀ. ಚಂದ್ರಕಾಂತ್ ಹೆಬ್ಳೆ ಅವರು ಆಳಂದ್ ತಾಲೂಕಿನಿಂದ ಮಾಡಿರಿ. ನಮ್ಮೂರು ಸಾಲೇಗಾವ್ ರೀ. ಹೇಳ್ರಿ ಸರ್, ತಮ್ಮ ವಿಚಾರ ಹಂಚ್ಕೊಳ್ರಿ. ನೀವು ಏನದಲ್ರಿ, ಎಲ್ಲಾ ಸಚಿವರು ಏನ್ರಿ, ಶ್ರೀಗಂಧಿನ ಸಚಿ, ಮಾಯನ ಸಚಿ ಇಂಥವೆಲ್ಲ ಹಳ್ಳಿಗೆ ತಂದು ರೈತರಿಗೆ ಮುಟ್ಟಿಸ್ರಿ. ಅವರು ರೈತರು ಏನದ ಎಲ್ಲಾ ಕಡೆ ಅವ್ರ ಹೊಲ್ದಾಗ ಹಚ್ತಾರ್ರಿ. ಅವು ಸಸಿ ಮಾತ್ರ ಊರಿಗೆ ಬರಪಲೆ ಮಾಡ್ರಿ. ಎಲ್ಲ ಅವ್ರಿಗೆ ಹಚ್ಬೇಕಂತಾರಿ, ಗಿಡ ಮರಗಳು ಬೆಳೆಸ್ಬೇಕಂತಾರ. ಆದ್ರೆ ಅವ್ರಿಗೆ ಅಗಿ ಸಿಗಂಗಿಲ್ಲ, ಸಸಿ ಸಿಗಂಗಿಲ್ಲ. ಅದಕ್ಕ ಜುಲೈ ತಿಂಗಳದಾಗ ಎಲ್ಲಾ ಹಣ್ಣಿನ ಗಿಡಗಳು, ಈಗ ಶ್ರೀಗಂಧಿ ಹಚ್ಚಿರಪ್ಪ ನೀವು 10 ವರ್ಷಗಳ ಸಾಲದ ನಾವು 10,000 ರೂಪಾಯಿ ತಗೋತೇವೆ ಅವ್ರಿಗೆ ಹೇಳ್ಬೇಕು. ಆದ್ರ ಮಾವಿನ ಸಸಿ, ನೀಲಗಿರಿ ಸಸಿ, ಬಾರಿ ಸಸಿ, ಎಲ್ಲಾ ತರದ ಸಸಿಗಳ ಹಣ್ಣಿನ ಸಸಿಗಳು ತಂದು ಬಿಟ್ರಪ್ಪ ಅಂದ್ರ ಎಲ್ಲಾ ರೈತರು ಹೋಯ್ತಾರಿ, ಖರೀದಿ ಹೋಯ್ತಾರ ಅವರು. ಅದಕ್ಕಾಗಿ ಅವ್ರು ಪ್ರತಿಯೊಂದು ಊರಿಗೆ ತರೇಬೇಕ್ರಿ. ಸಸಿಗಳೆಲ್ಲ ತಂದ್ರಪ್ಪ ಅಂದ್ರೆ ಅವ್ರು ಖರೀದಿ ತಗೊಂಡು ಹಾಕ್ತಾರೆ ಅವರು. ತುಂಬಾ ಅತ್ಯುತ್ತಮ ಸಲಹೆ ಚಂದ್ರಶೇಖರ್ ಅವರೇ. ತಮ್ಮ ಕಾಳಜಿ ನನಗೆ ಅರ್ಥ ಆಯಿತು. ನಿಜವಾಗ್ಲೂ ಇದು ಸರ್ಕಾರ ಏನು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಉಳಿದವ್ರೆಲ್ಲರೂ ನಿಮಗೆ ತಲುಪಿಸ್ಲಿ ಅಂತ ನಾನು ಆಯಾ ಡಿಪಾರ್ಟ್ಮೆಂಟಿಗೆ ಮನವಿಯನ್ನು ಮಾಡ್ಕೊಳ್ತೀನಿ ನಾನು. ಒಳ್ಳೆ ಕೆಲಸ ರೀ ಸರ್. ಎಸ್ ಎಸ್, ಧನ್ಯವಾದಗಳು ಚಂದ್ರಕಾಂತ್ ಅವರೇ, ನಿಮ್ಮ ಕಾಳಜಿ ಅರ್ಥ ಆಯ್ತು. ಹೌದು, ಕರೆಕ್ಟ್ ಸರ್, ಕರೆಕ್ಟ್ ನೀವು ಹೇಳೋದು. ತುಂಬ ಪ್ರಾಕ್ಟಿಕಲ್ ಸಜೆಷನ್ ಕೊಟ್ಟಿರಿ. ಧನ್ಯವಾದಗಳು ಸರ್, ಧನ್ಯವಾದ. ಕಾರ್ಯಕ್ರಮ ಹೀಗೆ ಕೇಳ್ತಾ ಇರಿ. ಇನ್ನೊಬ್ಬರು ಜೊತೆಯಾಗಿದ್ದಾರೆ. ನಮಸ್ಕಾರ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ. ವಿಶ್ವ ಪರಿಸರ ದಿನದ ಶುಭಾಶಯಗಳು ನಿಮಗೆ. ತಮ್ಮ ಪರಿಚಯ ಮಾಡಿಕೊಡ್ರಿ ಸರ್. ಸರ್, ತಮಗೂ ಕೂಡ ಪರಿಸರ ದಿನಾಚರಣೆ ಶುಭಾಶಯಗಳು ಸರ್. ಹೇಳ್ರಿ ಸರ್, ಎಲ್ಲಿಂದ ಮಾತಾಡ್ತೀರಿ? ಸರ್, ನಾವು ಸಂಗಮೇಶ್ ಸಜ್ಜನ್ ಅಂತ ಸರ್. ಸಂಗಮೇಶ್ ಸಜ್ಜನ್, ಎಲ್ಲಿಂದ ಸರ್? ಬಾಲ್ಕಿ ತಾಲೂಕಾ ಮೇಹಕರ್ ಗ್ರಾಮ ಸರ್. ಓಕೆ, ಹೇಳ್ರಿ ಸರ್. ಇವತ್ತು ಶಂಕರಪ್ಪ ಹತ್ತಿ ಸರ್ ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ತಮ್ಮ ಏನಾದರೂ ವಿಚಾರಗಳು, ಪ್ರಶ್ನೆಗಳಿದ್ರೆ ಹೇಳ್ರಿ. ಏನಿಲ್ಲ ಸರ್, ಎಲ್ಲ ನಾವು ಸರಳವಾಗಿ ಜೀವನ ಮಾಡ್ಬೇಕು ಸರ್. ಪರಿಸರ ಉಳಿಸುವಂತ ನಾವು ಅನುಸರಿಸಬೇಕಾಗಿದೆ ಸರ್. ಮೊದಲೆಲ್ಲ ಇದೆಲ್ಲ ಆಚರಣೆ ಮಾಡ್ತಿರ್ಲಿಲ್ಲ ನಾವು. ಈಗ ದಿನನಿತ್ಯ ಏನಪ್ಪಾ ಅಂದ್ರೆ ಎಲ್ಲ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದ್ರ ಬಗ್ಗೆ ನಾವು ಈಗ ಆಚರಣೆ ಮಾಡಲೇಬೇಕಾಗಿದೆ ಸರ್. ತಮ್ಮ ಕೆಲಸ ಏನು? ತಾವೇನ್ ಕೆಲಸ ಮಾಡ್ಕೊಂಡಿದ್ದೀರಾ? ಸರ್, ನಾನು ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಇದ್ದೀನಿ ಸರ್. ಓ, ವೆರಿ ರಿಯಲಿ. ಒಂದು ಪೊಲೀಸ್ ಸಲ್ಯೂಟ್ ತಮಗೆ. ಥ್ಯಾಂಕ್ ಯು ಸರ್. ಏನಿಲ್ಲ ಸರ್, ಈಗ ನಮ್ಮ ಊರಲ್ಲಿ ಒಬ್ರು ಏನ್ ಮಾಡಿದ್ರು, ಬರ್ತ್ಡೇ ಆಚರಣೆ ಮಾಡ್ಕೊಂಡಿದ್ರು ಸರ್. ಮೊನ್ನೆ 1 ವರ್ಷ ಆಯ್ತು ಸರ್. ಅವರು ಗಿಫ್ಟ್ ಏನ್ ಕೊಟ್ಟಿದ್ರು ಅಂದ್ರೆ ಒಂದು ಪತ್ರಿ ಗಿಡ ಕೊಟ್ಟಿದ್ರು ಸರ್. ಎಲ್ಲ ನಾವು ಯಾರ್ಯಾರು ತಗೊಂಡಿದೀವಿ ಎಲ್ಲ ಪತ್ರಿ, ಅವು ಗಿಡಗಳು ಒಯ್ದು ಹಚ್ಚಿವಿ ಸರ್. ಅವೆಲ್ಲ ಬೆಳೆದವ್ ಸರ್. ಗುಡ್ ಗುಡ್. ನಮಗ್ ಖುಷಿ ಆಗಿದೆ ಸರ್. ಪಟಾಕಿ ಹಚ್ಚಿ ಆಮೇಲೆ ಎಲ್ಲ ಪರಿಸರ ನಾಶ ಮಾಡೋದು, ಸೌಂಡ್ ಪೊಲ್ಯೂಷನ್ ಮಾಡೋದು, ಈ ರೀತಿ ಮಾಡ್ತಾರ. ಈ ರೀತಿ ಸಮಾಜದಲ್ಲಿ ನಾವು ಕೆಲವೊಬ್ಬರು ಬದಲಾವಣೆ, ನಾವೇ ಬದಲಾವಣೆ ಮಾಡ್ಕೊಂಡ್ರೆ ಚೆನ್ನಾಗುತ್ತೆ ಸರ್. ಸಿದ್ದಣ್ಣವ್ರೆ, ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ನೀವು ಎಲ್ಲೋ ಒಬ್ಬರು ಸಜ್ಜನವ್ರು ಮಾಡೋದು ಅಥವಾ ಇವ್ರು ಮಾಡೋದಕ್ಕಿಂತಲೂ ನಿಮ್ಮ ಗ್ರಾಮ ಪಂಚಾಯತಿಯ ಮುಖ್ಯಸ್ಥರು, ನಿಮ್ಮ ಹಿರಿಯರು, ಪ್ರತಿಯೊಬ್ಬರಿಗೆ ಎಲ್ರಿಗೂ ಕೂಡಿಸಿ, ನಿಮ್ಮಲ್ಲಿ ಏನು ಅಧಿಕಾರಿ ವರ್ಗ ಇದೆ ಅವ್ರಿಗೆ ಎಲ್ರಿಗೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿಸಿ. ಇಲ್ಲಿ ನಾವೇನು ಮಾಡ್ತದೆ, ಸರ್ಕಾರದಿಂದ ಎಷ್ಟೋ ವಿಧದಾದಂಥ ಪ್ರೋಗ್ರಾಮ್ಗಳಿದ್ದಾವೆ, ಅದಕ್ಕೆ ಹಣ ಕೂಡ ಬರ್ತದೆ, ಪ್ರತಿಯೊಂದು ಎಲ್ಲವೂ ಇದೆ. ಆದರೆ ಇಂಪ್ಲಿಮೆಂಟ್ ಮಾಡೋರಿಗೆ ಆ ಸ್ಫೂರ್ತಿ ಇಲ್ಲ ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಅಲ್ಲೂ ಕೂಡ ಏನು ಮಾಡಬೇಕಾಗಿದ್ದೋ ಬಿಟ್ಟು ಬೇರೆದೇನೋ ಮಾಡ್ತಾರೆ. ಹೀಗಾಗಿ ಯಾವುದೇ ಕಾರ್ಯಕ್ರಮಗಳು ಸರ್ಕಾರದಿಂದ ನಮಗೆ ಕೊಟ್ಟಾಗ ಅದು 100% ಏನಾದರೂ ಇಂಪ್ಲಿಮೆಂಟ್ ಆದರೆ ನಾವು ಈ ಒಂದು ವರ್ಷದಲ್ಲಿ ನಾವು ಅತಿ ಬೆಳವಣಿಗೆ, ಅಭಿವೃದ್ಧಿ ಹೊಂದಿದಂಥ ದೇಶವಾಗಿ ನಾವು ಮಾಡಿಫೈ ಆಗ್ಬೋದು. ಅಲ್ಲಿ ನಮಗೆ ಹೊಡೆತ ಬೀಳ್ತಾ ಇದೆ. ಹೀಗಾಗಿ ತಮ್ಮ ಪರಿಸರ ಕಾಳಜಿಗೆ ಧನ್ಯವಾದ. ಧನ್ಯವಾದಗಳು ಸಂಗಮೇಶ್ ಸಜ್ಜನ್ ಅವರೇ, ಬಾಲ್ಕಿಯಿಂದ ಕಾಲ್ ಮಾಡಿ ವಿಚಾರ ಹಂಚ್ಕೊಂಡ್ರಿ ಸರ್. ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ಇನ್ನೊಬ್ಬರು ಜೊತೆಯಾಗಿದ್ದಾರೆ. ಹಲೋ ಹಲೋ ಸರ್. ಹಲೋ, ಹೇಳ್ರಿ, ಯಾರು ಮಾತಾಡ್ತೀರಿ? ಸಿದ್ದೇಶ್ವರ ಮಾತಾಡ್ತೀನಿ. ತಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ವೈಜನಾಥ್. ವೈಜನಾಥ್ ಅವರು.
ಪ್ರಶ್ನೆ ಕೇಳ್ರಿ. ಇವತ್ತು ವಿಶ್ವ ಪರಿಸರ ದಿನ, ನಿಮಗೆ ಶುಭಾಶಯಗಳು. ಏನಾದರೂ ಪ್ರಶ್ನೆ ಇದ್ರೆ ಕೇಳ್ರಿ. ಶಂಕರಪ್ಪ ಎಸ್ ಹತ್ತಿ ಅವರು ಇದ್ದಾರೆ ನಮ್ಮ ಜೊತೆಗೆ. ಹಾಂ ಸರ್, ನಾವು ಒಂದು ಇಲ್ಲಿ ಬಯಲು ಇದ್ರೊಳಗ್ರಿ ಒಂದು ಸಾರ ಉಪ್ಪದ ಮಸೂರು ಶಾವಿಗೆ ಮಷಿನ್ ಹಾಕಿದ್ದೆ ಸರ್. ಅದು ಎಲ್ಲಿ ಕಾಣ್ ಮಾಡಿದ್ರ ಅಂದ್ರೆ ಶೌಚಾಲಯ ಮಾಡೋದು, ಕಸ ಬಿಟ್ಟೋದು ಭಾಳ ಮಾಡ್ತಾರೆ ಸರ್. ಪಂಚಾಯತಿ ತಿಳಿಸ್ರಿ ಬಿ ಅವ್ರೇನು ಕೇರ್ ಮಾಡಲ್ರಿ ಅವರು. ನಾವು ಹೇಳಿದ್ರು ಬಿ ಏನದು ಅಂತಂದ್ರೆ ಅವ್ರು ಕೇಳಲ್ಲಪ್ಲೇ ಇರ್ತಾರೆ. ನೀವು ಹೇಳಿದ್ರೆ ಕೇಳಂಗಿಲ್ಲ. ಅದರೊಳಗೆ ನೀವು ಒಂದು ಕೆಲಸ ಮಾಡಬೇಕು, ಬರವಣಿಗೆ ಒಳಗೆ ಕೊಡ್ರಿ. ನೀವು ಯಾವುದೇ ಒಂದು ಅಲ್ಲಿ ನಿಮಗೆ ನ್ಯೂನ್ಯತೆ ಕಾಣಿಸ್ತು ಅಂತಂದ್ರೆ ಅದು ಬರವಣಿಗೆಯಿಂದ ಕೊಟ್ಟು ಅದ್ರದ್ದು ಬರವಣಿಗೆ ಒಂದು ಕಾಪಿಯನ್ನು ತಮ್ಮ ಹತ್ರ ಇಟ್ಕೊಳ್ರಿ. ನೀವು ಒಯ್ದು ಗ್ರಾಮ ಪಂಚಾಯತಿಗೆ ಕೊಡ್ರಿ ಅಥವಾ ನಿಮ್ಮ ಕನ್ಸರ್ನ್ ಅಥಾರಿಟಿಗೆ ಕೊಡ್ರಿ. ಆದರೂ ಕೂಡ ಅವ್ರು ಆ್ಯಕ್ಷನ್ ಏನಾದರೂ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಹೇಳ್ರಿ, ನಾನು ಕೋರ್ಟಿಗೆ ಹೋಗ್ತೀನಿ, ನ್ಯಾಯಾಲಯಕ್ಕೆ ಹೋಗ್ತೀನಿ, ನೀವು ನೋಡಿರಿ, ಮತ್ತು ನ್ಯಾಯಾಲಯದಲ್ಲಿ ನಿಮಗೆ ಪನಿಷ್ಮೆಂಟ್ ಆಗ್ತದೆ ಅಂತ ಹೇಳ್ರಿ. ಆಗ ಜನರು ಸುಮ್ಮನೆ ಕೇಳೋದಿಲ್ಲ. ಅದಕ್ಕೆ ಆ್ಯಕ್ಷನ್ ಹೇಗೆ ಅಂತಂದ್ರೆ ವಿತ್ ಪ್ರೂಫ್ ಮಾಡಬೇಕಾಗ್ತದೆ. ನೀವು ಬಾಯಿಂದ ಹೋಗಿ ಹೇಳಿದ್ದು ಯಾವುದೂ ಪ್ರೂಫ್ ಉಳಿಯೋದಿಲ್ಲ. ಅದನ್ನು ಬಿಟ್ಟು ನೀವು ಬರವಣಿಗೆ ಒಳಗೆ ಅವ್ರಿಗೆ ಏನಾದರೂ ಕೊಟ್ಟು ಅದ್ರ ಕಾಪಿಗಳನ್ನು ಇಟ್ಕೊಂಡು ನೋಡಿ, ಇಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ, ಇನ್ನೂ ಆಗ್ತಾಯಿಲ್ಲ, ಅದನ್ನು ಅವಷ್ಟಾಗೂ ಕೇಳಿಲ್ಲ ಅಂತಂದರೆ ನಮಗೆ ನ್ಯಾಯಾಲಯಗಳಿದ್ದಾವೆ, ಅಲ್ಲಿ ನಮಗೆ ನ್ಯಾಯ ಸಿಗ್ತದೆ. ಹೀಗಾಗಿ ನಾವು ಬರೀ ಬಾಯಿಂದ ಹೇಳಿದ್ರೆ ಕೆಲಸಗಳಾಗೋದಿಲ್ಲ. ತಮ್ಮ ಕಾಳಜಿ ಬಗ್ಗೆ ನನಗೆ ಅತ್ಯಂತ ಖುಷಿ ಆಯಿತು. ಕ್ರಮ ಕೈಗೊಳ್ಳಕ್ಕೆ ನಾನು ನಿಮ್ಗೆ ಧನ್ಯವಾದಗಳು ವೈಜನಾಥ್ ಅವರೇ, ಧನ್ಯವಾದಗಳು. ಕರೆ ಮಾಡಿ ಭಾಗವಹಿಸಿ ಪ್ರಶ್ನೆ ಕೇಳಿದ್ರಿ. ಸರ್, ಈಗ ಕಳೆದ ಸುಮಾರು 20 ವರ್ಷಕ್ಕಿಂತ ಜಾಸ್ತಿ ಅವಧಿಯಿಂದ ತಾವು ಸ್ವಚ್ಛ ಕಲಬುರಗಿ ಪರಿಸರ ನಿರ್ಮಾಣ ಮಾಡಲಿಕ್ಕೆ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದೀರಿ. ಎಸ್. ಇಲ್ಲಿ ನೀವು ಕಂಡು ಬಂದಂತೆ ಯಾವ ರೀತಿ ಒಂದು ಮಾಲಿನ್ಯ ಹೆಚ್ಚಾಗಿ ಕಂಡು ಬರುತ್ತೆ? ಇಲ್ಲಿ ನಾನು ಕಲಬುರಗಿ ಒಳಗಡೆ 20 ವರ್ಷ ಅಂತಂದರೆ ಇಲ್ಲಿ ಶಾಲಿನಿ ರಜನೀಶ್ ಅವರು ಇವತ್ತೇನು ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ನಮ್ಮ CM ಕರ್ನಾಟಕ ಸ್ಟೇಟಿಗೆ ಹೆಡ್ ಇದ್ದಾರೆ. ಅವರು ಇಲ್ಲಿ ನಮ್ಮಲ್ಲಿ KKRDB ಸೆಕ್ರೆಟ್ರಿ ಅವರು ಇದ್ದರು. ಅವರು ಭಾಳ ಪ್ರಯತ್ನ ಪಟ್ಟರು. ನಾನು ಅವಾಗ NCC ಆಫೀಸರ್ ಇರೋದ್ರಿಂದ ನಾನು ಕೆಡೆಟ್ಗಳನ್ನು ತೆಗೆದುಕೊಂಡು ಅವ್ರ ಸಂಗಡ ನಾನು ಕೆಲಸ ಮಾಡಿದ್ದೀನಿ. ಆಗಲೇ ಈ ಕಸ ವಿಂಗಡಣೆ ಏನಿದೆಯಲ್ಲ, ಸೆಗ್ರಿಗೇಷನ್ ಎಟ್ ಸೋರ್ಸ್ ಅಂತಾರೆ, ಎಲ್ಲಿ ಕಸ ಉತ್ಪತ್ತಿ ಆಗ್ತದೋ ಅಲ್ಲೇ ನಾವು ಅದನ್ನು ಬೇರೆ ಬೇರೆ ಪಡಿಸಿ ನಾವು ಏನಾದರೂ ಅದ್ರ ಬಗ್ಗೆ ಕಾಳಜಿ ವಹಿಸಿದರೆ ಹಸಿ ಕಸವನ್ನು ನಾವು ಗೊಬ್ಬರವಾಗಿ ಮಾಡ್ಬೋದು. ಒಣ ಕಸದಲ್ಲಿ ವಿವಿಧ ರೀತಿಯ ಪ್ಲಾಸ್ಟಿಕ್ ಇದೆ, ಪೇಪರ್ ಇದೆ, ಇವೆಲ್ಲವೂ ರೀಸೈಕಲ್ ಮಾಡ್ಬೋದು ನಾವು. ಮತ್ತು ಇದಲ್ದೇ ಕೆಲವೊಂದು ಅತ್ಯಂತ ಹಾನಿಕಾರಕ ಯಾವುದು ಅಂತಂದರೆ, ನಮ್ಮಲ್ಲಿ ಇದೇನು ನಾವು ಟ್ಯಾಬ್ಲೆಟ್ ತೊಗೊಳ್ತೀವಲ್ಲ, ಇಂಜೆಕ್ಷನು, ಔಷಧ, ಇದಲ್ದೇ ಕೆಲವೊಂದು ಗಿಡಗಳಿಗೆ ಸಿಂಪಡಿಸಲಿಕ್ಕೆ ಕೆಲವೊಂದು ಔಷಧ, ಅಥವಾ ಬೇರೆ ಬೇರೆ ಏನು ಹಾನಿಕಾರಕ ಟಾಯ್ಲೆಟ್ ತೊಳಿಲಿಕ್ಕೆ ಉಳಿತಕ್ಕಂಥ ಡಬ್ಬಿಗಳು, ಈ ಹಾನಿಕಾರಕ ಏನು ವಸ್ತುಗಳಿದಾವಲ್ಲ, ಈ ನಮ್ಮ ಹಸಿ ಕಸದಲ್ಲಿ ಮಿಕ್ಸ್ ಆಗೋದ್ರಿಂದ ನಮ್ಮ ಈ ನೆಲದಲ್ಲಿ ನೀರಿನಲ್ಲಿ ಇಳಿದು ಆ ವಿಷವನ್ನು ನಾವು ಮತ್ತೆ ಕುಡಿತಿರ್ತೀವಿ. ಹೀಗಾಗಿ ನಮ್ಮೆಲ್ಲಕ್ಕಿಂತ ಹೆಚ್ಚಿನ ಮುತುವರ್ಜಿ ವಹಿಸಬೇಕಾಗಿರ್ತಕ್ಕಂಥದ್ದು ಹಾನಿಕಾರಕ ಪದಾರ್ಥಗಳನ್ನು. ಹಾಗಾಗಿ ನಾನು ಸುಮಾರು 20 ವರ್ಷದಿಂದ ಕಲಬುರಗಿಯ ಸುಮಾರು 75% ಭಾಗ ಪ್ರತಿಯೊಂದು ವಾರ್ಡಿಗೆ ಹೋಗಿ ಇದ್ರ ಬಗ್ಗೆ ಅವೇರ್ನೆಸ್ ನಾನು ತೋರಿಸಿದ್ದೀನಿ. ನಾನು ಅಲ್ಲಿ ವಾರ್ಡ್ ಕಮಿಟಿದವರು, ಅಲ್ಲಿಂದ ಸ್ಯಾನಿಟರಿ ಇನ್ಸ್ಪೆಕ್ಟ್ರು, ಝೋನಲ್ ಆಫೀಸರ್, ಅವ್ರ ಸಂಗಡ ಎಲ್ಲ ಕೂಡ ನಾನು ಕೆಲಸ ಮಾಡಿದ್ದೀನಿ. ಜನರು ಹೇಳೋದು ಒಂದೇ ಒಂದು, ಸರ್ ನಮ್ಗೆ ಇರ್ಲಿಕ್ಕೆ ಜಾಗ ಇಲ್ಲ, ಅದು ಹೇಳ್ತೀರಿ ಇದು ಹೇಳ್ತೀರಿ. ಜನರಿಗೆ ಅದರಿಂದ ಆಗ್ತಕ್ಕಂಥ ಹಾನಿಯ ಬಗ್ಗೆ ಅರಿವಿಲ್ಲ. ಯಾವಾಗ ನಮ್ಮ ಹೆಲ್ತ್ ಹಾಳಾಗ್ತದೆ, ಇದರಿಂದ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅನ್ನೋ ಬದಲಿ ಈ ಹೆಲ್ತ್ ಯಾರ್ದು ಹಾಳಾಗ್ತದೆ ಅಂತಕ್ಕಂಥ ನಮ್ಮ ಜನರಿಗೆ ಅರಿವೇ ಇಲ್ಲ. ಎಲ್ಲಿವರೆಗೂ ನಮ್ಮ ಜನರಿಗೆ ಇದ್ರ ಬಗ್ಗೆ ಅರಿವು ಬರೋದಿಲ್ವೋ ಇದೇ ರೀತಿ ಮುಂದೆ ಹೋಗ್ತದೆ. ಯಾಕಂದರೆ ಬರುವ ಪೀಳಿಗೆಗಾಗಿ ನಾವು ಆಡ್ತಕ್ಕಂಥ ಏನು ನಮ್ಮ ಮಕ್ಕಳು ಆಡ್ತಕ್ಕಂಥ ಗಾರ್ಡನ್ ಕೂಡ ವಿಷಕಾರಿಯಾಗಿ ಯಾವ ಮಣ್ಣಿನಲ್ಲಿ ಆಡಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾನು ಭಾಳ ಪ್ರಾಕ್ಟಿಕಲಾಗಿ ನಾನು ಮಾತಾಡ್ತೀನಿ. ನಾನು ಯಾವುದೇ ಥೆರಾಟಿಕಲ್ ನಾನು ಮಾಡಲಾರ್ದ ಕೆಲಸವನ್ನು ನಾನು ಯಾರಿಗೂ ಹೇಳೋದಿಲ್ಲ. ನನ್ನ ಮನೆ ಎದುರುಗಡೆ ಸುಮಾರು ಒಂದು 2 ಎಕರೆ ದೊಡ್ಡ ಗಾರ್ಡನ್ ಇದೆ. ನಾನು ಪ್ರಾಂಶುಪಾಲನಾಗ ಇದ್ದಾಗ ಭಾಳ ಬ್ಯುಸಿ ಇದ್ದೆ. ಹೀಗಾಗಿ ನಾನು ಗಾರ್ಡನ್ ಕಡೆಗೆ ಅಷ್ಟು ನಾನು ನೋಡ್ಲಿಕ್ಕಾಗಲಿಲ್ಲ. ಒಂದು ಸಾರಿ ರಿಟೈರ್ ಆದ ಬಳಿಕ ಗಾರ್ಡನಲ್ಲಿ ಹೋಗ್ತೀನಿ, ಎಲ್ಲಿ ಬೇಕಾದಲ್ಲಿ ಪ್ಲಾಸ್ಟಿಕ್ ಬಿದ್ದಿದೆ. ಆ ಪ್ಲಾಸ್ಟಿಕ್ಕನ್ನು ಅಲ್ಲಿರ್ತಕ್ಕಂಥ ಎಲೆಗಳೊಂದಿಗೆ ಸುಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನು ನೋಡಿ ನನಗೆ ಅತ್ಯಂತ, ಯಾಕಂದರೆ ಪರಿಸರ ಮಾಲಿನ್ಯ, ಮಣ್ಣು ಕೂಡ ಕಲುಷಿತ, ನೀರು ಕೂಡ ಕಲುಷಿತ, ಅದಲ್ಲದೆ ಅಲ್ಲಿ ಪ್ಲಾಸ್ಟಿಕ್ನಿಂದ ಬರ್ತಕ್ಕಂಥ ಏನು ವಾಸನೆ, ಗಾಳಿ ಇದೆ, ಇಂಗಾಲ ಡೈಆಕ್ಸೈಡ್, ಉಳಿದಿದ್ದ ವಿಷಕಾರಿ ವಾತಾವರಣ ಕೂಡ ಕಲುಷಿತ. ಆದ್ದರಿಂದ ಮರುದಿವಸದ ಮುಂಜಾನೆಯಿಂದಲೇ ನಾನು ಪ್ರಾರಂಭ ಮಾಡಿದೆ. ನಾನು ಖುದ್ದಾಗಿ ಗಾರ್ಡನಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ಕನ್ನು ಆಯ್ದು ಬಕೆಟ್ನಲ್ಲಿ ಆಯ್ದು ಆ ದಿವಸ ಆಯ್ದಾಗ ಪ್ರಥಮ ಬಾರಿಗೆ 2 ಬ್ಯಾರಲ್ಲು ನಾನು ಪ್ಲಾಸ್ಟಿಕ್ಕನ್ನು ಆಯ್ದೆ. ನಾನು ಏನಾದರೂ ಬಿಟ್ಟಿದ್ರೆ 2 ಬ್ಯಾರಲ್ ಪ್ಲಾಸ್ಟಿಕ್ಕು ಅದೇ ಗಾರ್ಡನಲ್ಲಿ ಸುಟ್ಟು ಹೋಗ್ತಾಯಿತ್ತು. ಆಮೇಲೆ ಈಗ ನಾನು ಪ್ರತಿ 5 ವಾರ
ಅಲ್ಲಿ ಬರ್ತಕ್ಕಂಥ ಪ್ಲಾಸ್ಟಿಕ್ಕನ್ನು ನಾನು ನನ್ನೊಂದಿಗೆ ಒಂದು ತಂಡ ಕೂಡ ನಿರ್ಮಿಸಿದ್ದೀನಿ. ಅವರೆಲ್ಲರೂ ಕೂಡಿ ಪ್ರತಿ ಸಂಡೇ ಮುಂಜಾನೆ ನಾವು ಹೆಚ್ಚಿನ ಕೆಲಸ ಮಾಡೋದಿಲ್ಲ, ಬರೀ 15 ನಿಮಿಷ ಮಾತ್ರ. 15 ನಿಮಿಷದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಪ್ಲಾಸ್ಟಿಕ್ಕನ್ನು ಒಂದು ಕಡೆ ಹಾಕಿ ನಾವು ಸಪ್ರೇಟ್ ಇಟ್ಟಿರ್ತೀವಿ, ಕಾರ್ಪೊರೇಷನ್ದವ್ರಿಗೆ ಕೊಟ್ಟಿರ್ತೀವಿ, ಅವ್ರು ತೊಗೊಂಡು ಹೋಗ್ಬಿಡ್ತಾರೆ. ಅದು ರೀಸೈಕಲ್ ಆಗ್ತದೆ. ಯಾಕಂದರೆ ಕಬಾಡಿಗಳಿರ್ತಾರೆ, ಕಬಾಡಿಗಳು ಅದನ್ನು ಉಪಯೋಗ ಏನು ತಗೊಳ್ಳೋದಿದೆ, ಬಾಟಲ್ ಇದೆ, ಪ್ರತಿಯೊಂದೆಲ್ಲವೂ ರೀಸೈಕಲ್ ಆಗಿ ಅದು ಉಪಯೋಗಕ್ಕೆ ಬರ್ತದೆ. ಅಲ್ಲಿರ್ತಕ್ಕಂಥ ಏನು ಎಲೆಗಳು ಇದ್ದು ಅದವೆಲ್ಲ ಅಲ್ಲೇ ಕೆದರಿ ಅದರಲ್ಲೇ ಮಣ್ಣಿನಲ್ಲಿ ಮುಚ್ಚಿಸ್ತಕ್ಕಂಥದ್ದು ಗೊಬ್ಬರ ಹೆಚ್ಚಿಗೆ ಆಗಲಿಕ್ಕೆ ನಾವು ಆ ಪ್ರಯತ್ನ ಕೂಡ ಮಾಡ್ತಾಯಿದ್ದೀವಿ. ಇನ್ನೂ ಪೂರ್ತಿ 100% ಆಗಿಲ್ಲ. ಯಾವುದೇ ಒಂದು ಕೆಲಸ ಇದು ನಾನು ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಈ ಕೆಲಸ ಅತ್ಯಂತ ಕಠಿಣ ಕೆಲಸ ಎಷ್ಟು ಈಸಿ ಇದೆನೋ ಅಷ್ಟು ಮಾನಸಿಕ ಬದಲಾವಣೆ ತರಬೇಕಾಗಿದ್ದು ಭಾಳ ಕಷ್ಟ ಸಾಧ್ಯ ಇದೆ. ಇದರಲ್ಲಿ ಈ ಕೆಲಸ ಮಾಡಬೇಕಾದ್ರೆ ಮಕ್ಕಳಿಗೆ ನಾನು ಟ್ರೈನಿಂಗ್ ಕೊಡಬೇಕಾದ್ರೆ, ಮಕ್ಕಳು ಅಲ್ಲಿ ಹಾಳು ಮಾಡಬೇಕಾದ್ರೆ ಮಕ್ಕಳಿಗೆ ಬೈದರೆ ನನಗೆ ಹೊಡ್ಲಿಕ್ಕೆ ಬಂದಿದ್ದು ಕೂಡ ಇದೆ, ಜೀವ ಬೆದರಿಕೆ ಕೂಡ ಹಾಕಿದ್ದು ಜನರಿದ್ದಾರೆ. ನಾನು ಯಾವುದಕ್ಕೂ ಬಗ್ಗೋ ಮನುಷ್ಯ ಅಲ್ಲ. ನಾನು ಏನು ಮಾಡಬೇಕು ಮಾಡ್ತಾ ಇರ್ತೀನಿ. ನಾನು ಮಾಡ್ತಕ್ಕಂಥ ಕೆಲಸ ಯಾವಾಗ ನನಗೆ ನಿಸ್ವಾರ್ಥ ಅಂತ ಅನಿಸಿದೆಯೋ ನಾನು ಯಾವುದೋ ಕೆಲಸ ನಾನು ಬಿಡೋದಿಲ್ಲ. ಆ ರೀತಿ ಇಲ್ಲಿವರೆಗೂ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೂ ಭಾಳ ವಿಷಯಗಳಿದ್ದಾವೆ ಇವೆಲ್ಲ ಮಾತಾಡಲಿಕ್ಕೆ. ಕಲಬುರಗಿಯ ಕಾಳಜಿ ನಾನು, ಯಾಕಂದರೆ ನಾನು ಈಗಾಗಲೇ ಹೇಳಿದೆ 63 ವರ್ಷ 20 ವರ್ಷ ಕಳೆದಿದ್ದೀನಿ, ಇನ್ನೂ ಬದಲಾವಣೆ ಇಲ್ಲ. ಈ ಬದಲಾವಣೆ ಯಾವಾಗ? ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತಾಯಿದ್ದೀವಿ, ನೀವು ಮಾಡ್ತೇವೆ. ಎಲ್ಲೋ ಬಾರಿಗೆ ಹಿಡ್ಕೊಂಡು ನಿಂತಿರ್ತಾರೆ, ಫೋಟೋ ತೆಕ್ಕೋತಾರೆ, ಎಲ್ಲೋ ಕಸ ಹೊಡೆದಂಗೆ ಮಾಡ್ತಾರೆ, ಫೋಟೋ ತೆಕ್ಕೋತಾರೆ, ನಾವು ಮಾಡೀವಿ ಸರ್ ಅಂತ ಹೇಳ್ತಾರೆ. ನಾವು ಎಂದು ಪೂರ್ತಿಯಾಗಿ ಇದರಲ್ಲಿ ತೊಡಗಿಕೊಂಡು ಒಂದು ಕನಸಿದೆ, ಕಲಬುರಗಿಯನ್ನು ಪೂರ್ತಿ ಸ್ವಚ್ಛ ಹಸಿರು, ಕಲಬುರಗಿ ಮಾಲಿನ್ಯ ಮುಕ್ತ ಯಾವಾಗ ಮಾಡ್ತೀವೋ ಆ ಕನಸನ್ನು ಕಾಣ್ತಾ ಇದ್ದೀನಿ. ಇದು ಕನಸು ನನಸಾಗ್ತದೋ ಇಲ್ಲೋ ನನಗೆ ಗೊತ್ತಾಗ್ತಾ ಇಲ್ಲ. ಇದು ಸಾಧ್ಯ ಯಾವಾಗ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ರಾಜಕಾರಣಿಗಳು ಇನ್ವಾಲ್ವ್ ಆಗಬೇಕು. ಇಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ, ದೊಡ್ಡ ಅಧಿಕಾರಿಗಳು, ಪ್ರತಿಯೊಬ್ಬ ಅಧಿಕಾರಿಗಳಿಗೆ ಕೂಡ ಇದು ಟ್ರೈನಿಂಗ್ ಆಗಬೇಕು, ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಅವರು ಸುಮ್ಮನೆ ಹೇಳಿರ್ತಾರೆ, ನನಗೆ ಭಾಷಣ ಮಾಡ್ಲಿಕ್ಕೆ ನಿಂದಿರ್ಸ್ತಾರೆ, ಅವ್ರು ಎಲ್ಲೋ ಎದ್ದು ಹೋಗಿರ್ತಾರೆ. ನನ್ನ ಭಾಷಣ ಯಾರು ಕೇಳೋದಿಲ್ಲ. ಅಧಿಕಾರಿ ಇದ್ದರೆ ನನ್ನ ಭಾಷಣವನ್ನು ಪ್ರತಿಯೊಬ್ಬರು ಕೇಳ್ತಾರೆ, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ನಾನು ಒಂದು ದಿವಸದಿಂದಲ್ಲ 20 ವರ್ಷದ ನನ್ನ ಅನುಭವ ಹೇಳ್ತಾ ಇದ್ದೀನಿ. ನನಗಿರ್ತಕ್ಕಂಥ ನೋವು ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೋದು. ಈ ಪರಿಸರ ಕಾಳಜಿಗಾಗಿ ಯಾರು ಅದಕ್ಕೆ ಕೆಲಸ ಮಾಡಿರ್ತಾರೋ ನಿಸ್ವಾರ್ಥಿಯಾಗಿ ಬದಲಾವಣೆ ಎಂದು, ಯಾಕಂದರೆ ಇದೆಲ್ಲವೂ ಮಾಡಿ ನಾನು ಹೆಂಡತಿ ಮಕ್ಳ ಕೈಲಿ ಬಯಸ್ಕೊಳ್ತಾ ಇದ್ದೀನಿ. ಯಾಕಂದರೆ ನೀವು ಎಷ್ಟು ಮಾಡ್ತೀರಿ ಏನೂ ಬದಲಾವಣೆ ಆಗಲ್ಲ, ಯಾಕೆ ಮಾಡ್ತಾಯಿದ್ದೀರಿ? ನಾನು ಹೇಳೋದು ಒಂದೇ, ನನ್ನ ಪ್ರಯತ್ನ ನಾನು ಬಿಡೋದಿಲ್ಲ. ನನ್ನ ಜೀವನದ ಉಸಿರಿರೋವರೆಗೂ ನಾನು ಮಾಡಲೇಬೇಕಾಗಿದೆ. ನನ್ನ ಜನ, ನನ್ನ ಭಾಗ, ನನ್ನ ಮಕ್ಕಳು, ನನ್ನ ಫ್ಯೂಚರು. ಇದರಲ್ಲಿ ನಾನು ಕೆಲಸ ಮಾಡಲಿಲ್ಲ ಅಂದರೆ ಮಾಡೋರು ಯಾರು? ನಾನು ಮುಂಜಾನೆ ಪ್ಲಾಸ್ಟಿಕ್ ಎತ್ತಿ ಹೋಗಬೇಕಾದ್ರೆ ಕೆಲವೊಬ್ರು ಹಿರಿಯರು ಬಂದರು, ಏನ್ರಿ ನೀವು ರಿಟೈರ್ಡ್ ಪ್ರಿನ್ಸಿಪಾಲು, ನೀವು ಅದು ಪ್ಲಾಸ್ಟಿಕ್ ಎತ್ತಬಾರ್ದು, ಇದು ಚಲೋ ಕಾಣಲ್ದು ಅಂದರು. ಮತ್ತು ಯಾರು ಮಾಡ್ಬೇಕ್ರಿ ಅಂತ ಕೇಳಿದೆ. ನನಗೆ ಇದ್ರ ಬಗ್ಗೆ ಜ್ಞಾನ ಇದ್ದು ನಾನೇ ಮಾಡಲಿಲ್ಲ ಅಂದರೆ ಉಳಿದವ್ರು ಯಾಕೆ ಮಾಡ್ಲಿಕ್ಕೆ? ಅದು ಕೆಲಸ ಸಣ್ಣದಂತ ಯಾಕೆ ತಿಳ್ಕೊಳ್ತಾ ಇದ್ರಿ? ಎಷ್ಟೋ ಜೀವಿಗಳನ್ನು ಉಳಿಸ್ತಕ್ಕಂಥದ್ದು, ಎಷ್ಟೋ ಬೇಮಾರಿಗಳನ್ನು ಉಳಿಸ್ತಕ್ಕಂಥದ್ದು, ಎಷ್ಟೋ ಆರೋಗ್ಯಗಳನ್ನು ಕಾಪಾಡ್ತಕ್ಕಂಥ ಕೆಲಸ ಇದೆ. ಅದಕ್ಕೆ ಯಾಕೆ ನೀವು ಅಪೋಸ್ ಮಾಡ್ತಾಯಿದ್ದೀರಿ ಅಂತ ನಾನು ಕೇಳಿದ್ದೀನಿ. ನಮ್ಮ ಜನರು ಈ ಮಾನಸಿಕತೆ ಬದಲಾವಣೆ ಆಗಬೇಕು. ಅದಕ್ಕೆ ನಾನು ಮಾನಸಿಕ ಪರಿಸರ ಅಂತ ಹೇಳ್ತಾ ಇರೋದು. ಅತ್ಯುತ್ತಮವಾದ ಮಾತುಗಳನ್ನ ಹೇಳಿದ್ರಿ ಸರ್. ಒಂದು ಕರೆ ಇದೆ, ನೋಡೋಣ ಯಾರ ಜೊತೆ ಆಗಿದ್ದಾರೆ ಅಂತ. ಹಲೋ ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ ರೀ, ಎಲ್ಲಿಂದ ಮಾತಾಡ್ತೀರಿ ಸರ್? ನಾನು ಶಿವಮೊಗ್ಗದಿಂದ ಚಿಕ್ಕಪ್ಪ ಅಂತ ಹೇಳಿ ಮಾತಾಡ್ತಿರೋದು ಮೇಡಮ್ ಅವರೇ. ನಮಸ್ಕಾರ ಸರ್. ಚಿಕ್ಕಪ್ಪ ಅವರೇ, ವಿಶ್ವ ಪರಿಸರ ದಿನದ ಶುಭಾಶಯಗಳು ನಿಮಗೆ. ನಿಮಗೂ ಕೂಡ ಸರ್. ಇಲ್ಲಿ ನಮ್ಮ ಭಾಗದ ಪರಿಸರವಾದಿಗಳು, ಸಂಶೋಧಕರು ಡಾಕ್ಟರ್ ಶಂಕರಪ್ಪ ಎಸ್ ಹತ್ತಿ ಅವರಿದ್ದಾರೆ, ಮಾತಾಡ್ರಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಚಿಕ್ಕಪ್ಪ ಅವರೇ. ಸರ್ ನಮಸ್ಕಾರ ಸರ್. ಇವತ್ತು ಒಂದು ಒಳ್ಳೆ ವಿಷಯನೇ ತಂದಿದ್ದೀರಾ, ತುಂಬಾ ಖುಷಿ ಆಗುತ್ತೆ. ನೀವು ಕೂಡ ನಮ್ಮ ಒಂದು ಆಕಾಶವಾಣಿಯಲ್ಲಿ ಮಾತಾಡ್ತಿರೋದು ನಮ್ಗೆ ಇನ್ನೂ ಖುಷಿ ಆಗ್ತಾ ಇದೆ. ಓಹೋ, ಧನ್ಯವಾದ. ಯಾಕಂತಂದ್ರೆ ನೋಡ್ರಿ, ನಮ್ಮ ಆಕಾಶವಾಣಿ ಕಲಬುರಗಿಯಿಂದ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಚಾರಗಳನ್ನು ಕೂಡ ಪ್ರತಿ ದಿನವೂ ತಿಳಿಸ್ತಾ ಇದ್ದಾರೆ. ನಮಗೆ ಅದು ತುಂಬಾ ಖುಷಿ ಆಗುತ್ತೆ. ಆಮೇಲೆ ನಾವು ಪರಿಸರವನ್ನ ನಾವು ಹೇಗೆ ಇಟ್ಕೋಬೇಕು ಅನ್ನೋದನ್ನ ಬಗ್ಗೆ ನಾನು ಮಾತಾಡಿ. ಮೊದಲನೇದಾಗಿ ನಾವು ಬೇರೆಯವ್ರಿಗೆ ನೀವು ಸ್ವಚ್ಛವಾಗಿ ಇಟ್ಕೊಳ್ರಿ ಅಂತ ಹೇಳೋದ್ಕಿಂತ ಮುಂಚೆ ನಾವು ನಮ್ಮ ಮನೆ ಸ್ವಚ್ಛವಾಗಿ ಇಟ್ಕೋಬೇಕು. ನಮ್ಮ ಮನೆ, ನಮ್ಮ ಒಂದು ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಆಮೇಲೆ ಗಿಡ ಮರಗಳನ್ನ ಆದಷ್ಟು ಬೆಳೆಸ್ಬೇಕು, ಕಡಿಯಕ್ ಪ್ರಯತ್ನ ಮಾಡಬಾರ್ದು, ಆದಷ್ಟು ಬೆಳೆಸ್ಬೇಕು.
ಯಾಕೆ ಅಂತಂದ್ರೆ ಈಗ ನೋಡ್ರಿ, ನಾನು ಕೂಡ ಈಗ ನಮ್ಮ ಅಂಗಡಿ ಹತ್ರ 4 ಹೊಂಗೆ ಗಿಡಗಳನ್ನು ಬೆಳೆಸಿರೋದ್ರಿಂದ ನನಗೆ ಬಿಸಿಲು ಅನ್ಸೋದೇ ಇಲ್ಲ. ಗುಡ್. ಅದರಿಂದ ತಂಪಾದ ಗಾಳಿ ಬರುತ್ತೆ, ನೆರಳು ಸಿಗುತ್ತೆ, ನನಗೆ ತುಂಬಾ ಅನುಕೂಲ ಆಗಿದೆ. ಹೌದು. ಹಾಗಾಗಿ ಪ್ರತಿಯೊಬ್ರು ಅದನ್ನ ಪಾಲಿಸಿದಾಗ ಮಾತ್ರ ಇದು ಒಂದಕ್ಕೆ ಅರ್ಥ ಸಿಗುತ್ತೆ ಈ ಒಂದು ದಿನಕ್ಕೆ. ಹೌದು. ಈಗ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಲಿ, ಆಯಾ ದಿನಕ್ಕೆ ಸೀಮಿತವಾಗಬಾರ್ದು ಸರ್. ಪ್ರತಿ ದಿನವೂ ಕೂಡ ಅದನ್ನ ನಾವು ಪಾಲಿಸಿದಾಗ ಮಾತ್ರ ಅದನ್ನ ನಾವು ಉಳ್ಸಕ್ಕೆ ಸಾಧ್ಯ ಸರ್. ನಿಜವಾಗ್ಲು. ಯಾಕಂದ್ರೆ ಇವತ್ತು ಯಾವ್ಯಾವ ದಿನ ಬರುತ್ತೋ ಆಯಾ ದಿನ ಮಾತ್ರ ನಾವು ಬರೀ ಮಾತಾಡಿದ್ರೆ ಮಾತ್ರ ಆಗೋದಿಲ್ಲ. ಅದನ್ನ ನಾವು ಪಾಲಿಸಿದಾಗ ಮಾತ್ರ ಅದಕ್ಕೆ ಒಂದು ಅರ್ಥ ಸಿಗುತ್ತೆ. ಹೌದು. ಹಾಗಾಗಿ ಪ್ರತಿಯೊಬ್ರು ಗಿಡ ಮರಗಳನ್ನ ಬೆಳೆಸ್ಬೇಕು. ಈಗ ನೋಡ್ರಿ, ಈಗ ನಾವು ಗಿಡ ಮರ ಬೆಳೆಸೋದ್ರಿಂದ ಒಳ್ಳೆ ಗಾಳಿ ಸಿಗುತ್ತೆ, ನೆರಳು ಸಿಗುತ್ತೆ. ತಮ್ಮ ಸಲಹೆಗಳು ಬಹಳ ಅತ್ಯುತ್ತಮ ಇದೆ. ಇದು ಎಲ್ಲ ಜನರಿಗೂ ತಾವು ಏನು ಹೇಳ್ತಾ ಇದ್ದೀರ ಪ್ರತಿಯೊಂದು ಅವ್ರಿಗೆ ಗೊತ್ತು, ಆದರೂ ಮಾಡ್ತಾ ಇಲ್ಲ. ಅವರಿಗೆ ಪ್ರೇರಣೆಯಾಗಿ ನಾವು ಏನೇನು ಮಾಡೋಣ ಅಂತ ಮುಂದೆ ವಿಚಾರ ಮಾಡೋಣ ಅಂತೆ. ಇದು ಮಾಡ್ಲಿಕ್ಕೆ ಹಚ್ಚಬೇಕಾದ್ರೆ ನಮ್ಗೆ ಉಪಾಯಗಳನ್ನು ಹೇಳಿ, ಬರೀ ಮಾಡಬೇಕು ಅಂದರೆ ಆಗೋದಿಲ್ಲ. ಇಲ್ಲಿ ನಾವು ಕೆಲವೊಂದು ಸಾರಿ ಉಪಾಯಗಳನ್ನು ಹುಡುಕಿ ಈ ಕೆಲಸಗಳನ್ನು ಮಾಡಬೇಕಾಗ್ತದೆ. ಹಾಗಾಗಿ ಈ ಎಲ್ಲ ತಾವು ಏನು ಹೇಳ್ತಾ ಇದ್ದೀರಿ ಇದೆಲ್ಲ ಪ್ರತಿಯೊಬ್ಬ ಸಾಮಾನ್ಯನಿಗೂ ಗೊತ್ತು, ಆದರೆ ಮಾಡಲಿಕ್ಕೆ ಯಾರು ಮುಂದಾಗ್ತಾ ಇಲ್ಲ. ಈ ಸಲಹೆಗಳು ಇದರಲ್ಲಿ ಬರ್ತಕ್ಕಂಥ ಸಲಹೆಗಳು ನಿಮಗೆ ಎಲ್ಲೂ ಸಿಗೋದಿಲ್ಲ. ಪ್ರತಿಯೊಬ್ಬರು ಇದರಲ್ಲಿ ಪರಿಸರವಾದಿಗಳಾಗ್ತಾರೆ, ಬಟ್ ಪರಿಸರ ಕಾಯ್ತಕ್ಕಂಥ ಕೆಲಸ, ಬೆಳೆಸ್ತಕ್ಕಂಥ ಕೆಲಸ ಮಾಡೋರೇ ಸಿಗೋದಿಲ್ಲ ನಮಗೆ. ಹಾಗಾಗಿ ಯಾರು ಮಾಡ್ತಾ ಇಲ್ಲ ಸರ್. ಈಗ ಯಾರು ಕೆಲಸ ಮಾಡಕ್ಕೆ ಮುಂದೆ ಬರ್ತಾ ಇಲ್ಲ ಸರ್. ಈಗ ಮಾಡ್ಲಿಕ್ಕೆ ಹಚ್ಬೇಕು ಸರ್. ಇಲ್ಲ, ನಾವು ಇದೀವಲ್ಲ, ಮಾಡೋಣಂತೆ. ನನ್ನೊಂದಿಗೆ ನೀವು ಈಗ ಕಲೀರಿ. ನಾನು ಗುಲ್ಬರ್ಗದಲ್ಲಿ ಇರ್ತೀನಿ, ನಿಮ್ಮ ಭಾಗದಲ್ಲಿ ಇದ್ರೆ ಹೇಳಿ, ಒಬ್ರದೊಬ್ರು ನಾವು ಪ್ರೇರಣೆ ಮಾತುಗಳನ್ನ ಆಡಿ ಮಾಡ್ಲಿಕ್ಕೆ ಹಚ್ಚೋಣಂತೆ. ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ. ತುಂಬಾ ಧನ್ಯವಾದಗಳು ಚಿಕ್ಕಪ್ಪ ಅವರೇ. ಮಾತನ್ನ ಒಂದು ಅರ್ಥಪೂರ್ಣವಾದ ಒಂದು ಮಾಹಿತಿ ಸಿಕ್ತು. ನಾನು ಕೂಡ ನಿಮ್ಮ ಜೊತೆ ಮಾತಾಡಿದ ಖುಷಿ ಆಯ್ತು. ಧನ್ಯವಾದಗಳು ಸರ್. ಓಕೆ, ಧನ್ಯವಾದಗಳು ಚಿಕ್ಕಪ್ಪ ಅವರೇ. ಧನ್ಯವಾದಗಳು. ನಮಸ್ಕಾರ. ಇನ್ನೊಂದು ಕರೆ ಇದೆ ಸರ್, ನೋಡೋಣ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ತೆ, ತಮ್ಮ ಪರಿಚಯ ಮಾಡಿಕೊಡ್ರಿ. ನಾನು ಶಿವಕುಮಾರ್ ಅಂತೇಳಿ. ಶಿವಕುಮಾರ್ ಅವ್ರು ಎಲ್ಲಿಂದ ಮಾತಾಡ್ತೀರಿ? ಸರ್, ಗುಲ್ಬರ್ಗಿಂದ ಮಾತಾಡ್ತೀನಿ ಸರ್, ಕಲಬುರಗಿ. ಪ್ರಶ್ನೆ ಕೇಳ್ರಿ. ಸರ್, ನಮಸ್ಕಾರ ರೀ. ನಮಸ್ಕಾರ ಶಿವಕುಮಾರ್ ಅವ್ರೆ. ಸರ್, ಇದು ಪರಿಸರ ದಿನ 5ನೇ ತಾರೀಕಿಗೆ ಅಂತ ಯಾಕೆ ಸೀಮಿತವಾಗಿರ್ತದ್ರಿ? ಬೇರೆ ದಿನ ಯಾಕೆ ಇರಲ್ರಿ? ಯಾಕೆ ಈಗ ನೋಡ್ರಿ, 5ನೇ ತಾರೀಕು ಎಲ್ರು ಗಿಡ ಹಚ್ಚಿ ಎಲ್ಲಾರು ಒಂದು ಫೋಟೋ ಹಾಕೊಂಡು ಅದು ಆಚರಣೆ ಮಾಡ್ತಾರ್ರಿ. ಬೇರೆ ದಿನ ಯಾಕೆ ಕಂಟಿನ್ಯೂ ಆಗಲ್ಲ ಅಂತ ನನ್ನ ಪ್ರಶ್ನೆ. ಯಾಕಂದ್ರೆ ಪರಿಸರ ದಿನ ಮಾಡ್ಲಿಕ್ಕೆ ಕಾರಣ ಏನಂತಂದ್ರೆ, ನಮಗೀಗ ಮುಂಗಾರು ಮಳೆ ಸ್ಟಾರ್ಟ್ ಆಗ್ತದಲ್ರಿ. ಈಗ ಇದು ಅತ್ಯಂತ ಒಳ್ಳೆ ಹವಾಮಾನ. ಈಗ ಮಳೆನೂ ಬರ್ತದೆ, ಬೇಕಾದಂಥ ಶಾಖನೂ ಸಿಗ್ತದೆ. ಗಿಡಕ್ಕೆ ಏನು ಬೇಕಂದ್ರೆ ಮಳೆಗಾಲದಲ್ಲಿ ಗಿಡಗಳು ಹಚ್ಚಬೇಕು ನಾವು. ಚಳಿಗಾಲದಲ್ಲಿ ಗಿಡಗಳು ಹಚ್ಚಿದ್ರೆ ಬೆಳೆಯೋದಿಲ್ಲ, ಯಾಕಂದರೆ ಅದಕ್ಕೆ ಶಾಖ ಇರೋದಿಲ್ಲ. ಹೀಗಾಗಿ ಇದೇನಿದೆ ಅಲ್ಲ, 5, 6, 7 ಈ ಜೂನ್ ತಿಂಗಳಲ್ಲಿ ಪೂರ್ತಿ ತಿಂಗಳು ನೀವು ಪರಿಸರ ದಿನಾಚರಣೆಯನ್ನು ಮಾಡಿರಿ. ಒಂದೇ ದಿನ ಅಂತಲ್ಲ, ಯಾವುದಾದ್ರೂ ಒಂದು ದಿನ ಬೇಕಲ್ಲ. ಬಟ್ ಇದು ಸೂಕ್ತ ದಿನ, ಯಾಕಂದ್ರೆ ಮುಂಗಾರು ಮಳೆಯ ಪ್ರಾರಂಭ. ಒಪ್ಕೋತೀನಿ. ಈಗ ನಾಗರಿಕರು ನಮ್ಮ ಎದುರೇ ಪ್ಲಸ್ ಸರ್ಕಾರದ ಎದುರು ಪ್ಲಸ್ ಈಗ ಏನ್ ಜನಪ್ರತಿನಿಧಿಗಳು ಇರ್ತಾರಲ್ರಿ, ಅವ್ರ ಎದುರೇ ಗಿಡಗಳು ಕಡಿಲಿರ್ತಾರ ಸರ್. ಅದಕ್ಕೆ ಏನ್ ಮಾಡ್ಬೇಕು ನಾವು? ಅದಕ್ಕೆ ಸರ್ಕಾರದಿಂದ ಏನ್ ಕ್ರಮ ಕೈಗೊಳ್ತಾರ್ರಿ? ಸರ್ಕಾರದವ್ರ ಗಿಡ ಕಡಿ ಅಂತಾರ ಸರ್. ಸರ್ಕಾರ ಆಗಿದ್ದು ಯಾರಿಂದ? ಸರ್ಕಾರ ಸರ್. ಈಗ ನಾವು ಸರ್ಕಾರ ಆರಿಸ್ತಾರೋರಿ ನೀವು. ಆಗೈತೆ ಸರ್, ಇಲ್ಲ ಅಂತಿಲ್ಲ, ಒಪ್ಕೋತೀನಿ ನಾನು. ಬಟ್ ಆದ್ರೆ ನಮ್ಮ ಮಾತು ಯಾರು ಕೇಳ್ತಾರ ಸರ್? ಸರ್ಕಾರದವರು ಯಾರು ಕೇಳ್ತಾರಂತಂದ್ರೆ ನಾವು, ನೀವು, ನಿಮ್ಮಂತ ಜನ ಹೆಚ್ಚಿಗೆ ಆಗೋಣಂತೆ. ನಮ್ಮ ಸ್ಟ್ರೆಂತ್ ಹೆಚ್ಚಿಗೆ ಆಗಬೇಕು. ಅದಕ್ಕಂತಾನೆ ಕಾಲ್ ಮಾಡೀನಿ ಸರ್ ನಾನು. ಹೌದಾ? ನೀವು ಬೇಕಾದ್ರೆ ನನ್ನ ನಂಬರ್ ತಗೊಳ್ಳಿ, ಇಲ್ಲಿ ಆಕಾಶವಾಣಿ ಒಳಗೆ ಸಿಗ್ತದೆ. ಅವರಿಂದ ನಂಬರ್ ಸಂಗ್ರಹಿಸಿ ನೀವು ನನಗೆ ಬಂದು ಭೇಟಿಯಾಗಿ, ನಾನು ಈ ಪರಿಸರದ ಬಗ್ಗೆ ಈಗಾಗಲೇ ಕೆಲಸಗಳನ್ನು ಮಾಡ್ತಾ ಇದ್ದೀನಿ, ನಾನು ಎಲ್ಲೆಲ್ಲಿ ಮಾಡ್ತಾ ಇದ್ದೀನೋ ತಾವು ಬಂದು ನನಗೆ ಸಹಾಯ ಮಾಡ್ಬೋದು. ಶೋರ್ ಸರ್, ಬರ್ತೀವಿ, ಹಂಗಂತಿಲ್ಲ ಸರ್. ಅದ್ರ ಜೊತೆಗೆ ಈಗ ಮಳೆಗಾಲದ ಶುರು ಆಗೋಕ್ಕಿಂತ ಮೊದಲು ಫ್ರೀ ಗಿಡಗಳು ಕೊಡ್ತಾರೆ ಸರ್ ನೆಡಲಿಕ್ಕೆ. ಬಟ್ ಅದು ಹೆಸರಿಗೆ ಫ್ರೀ ಗಿಡಗಳು ಅಂತಾರೆ ಸರ್. ನಾನು ಹೋದ ವರ್ಷ ಯಾವ್ದೋ ಒಂದು XYZ ಸರ್, ಹೇಳ್ಬಾರ್ದು ಹೆಸರು, ಅವರು ಫ್ರೀ ಹಿಂಗ ಗಿಡ ಹಂಚ್ತೀನಿ ಅಂತ ಹೇಳಿದ್ರು. ಅಲ್ಲಿ ಹೋದ್ರೆ 20 ರೂಪಾಯಿ ಒಂದು ಗಿಡ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಅದಕ್ಕೆ ಏನ್ ಮಾಡ್ಬೇಕು ನಾವು? ಸರ್ಕಾರದ ಏನಾರ ಯೋಜನೆಗಳು ಅದಾವ ಸರ್ ಫ್ರೀ ಗಿಡಗಳು ಕೊಡ್ಬೇಕಂತ? ಸರ್, ಕೆಲವೊಂದು ನನಗೆ ತಿಳಿದ ಮಟ್ಟಿಗೆ ಕೆಲವೊಂದು ಫಂಡ್ ಇರ್ತದೆ ಫ್ರೀ ಕೊಡ್ಬೇಕಂತ ತಿಳಿದು, ಪೂರ್ತಿಯಾಗಿ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಆ ಮೇಂಟೈನ್, ಆ ಗಾರ್ಡನ್ ಕೂಡ ಮೆಣಸ್ಬೇಕು. ಹಾಂ ರೀ,
ಪೇಪರ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಟ್ಟಿದ್ರು ಫ್ರೀ ಅಂತ ಹೇಳಿ. ಅಲ್ಲಿ ಹೋಗಿದ್ದ ತಕ್ಷಣ ಅವ್ರ ಏನಂತಾರ, ಇಲ್ಲ 20 ರೂಪಾಯಿ ಒಂದ್ ಗಿಡ ಅದರಿ, ನಾವ್ ಹಂಗ್ ಕೊಡಕ್ ಬರಲ್ಲ. ಇಂಥವ್ರಿಗೆ ಏನ್ ಮಾಡ್ಬೇಕು ಸರ್ ಅವರು? ಅಲ್ಲ, ಸಂಬಂಧಪಟ್ಟ ಇಲಾಖೆಯವರಿಗೆ ನೀವು ದೂರು ನೀಡಬಹುದು. ಈಗೇನು ನಾನು ಸಂಬಂಧಪಟ್ಟ ಇಲಾಖೆದವ್ರಿಗೆ ನಾವು ಹೇಳಿದ್ರೆ ಉಲ್ಟಾ ನಮ್ಗೆ ಅಂಜಿಸ್ತಾರ ಸರ್. ನಾನು ಮಾತಾಡಿನಿ ಸರ್ ಅದು. ಈಗ ಸರ್ ಹೇಳೋದು ಸ್ಪಷ್ಟ, ಸರ್ಕಾರ ಅವ್ರ ಕೆಲಸ ಮಾಡ್ತಾರೆ, ಸಿವಿಲ್ ಸೊಸೈಟಿಯಾಗಿ ನಾವು ನಮ್ಮ ಕೆಲಸ ಮಾಡಬೇಕು ಅನ್ನೋದು ಅವರ ಸ್ಪಷ್ಟ ಉಚ್ಚಾರ. ಹೀಗಾಗಿ ನಾವು ಕಾರ್ಯಕ್ರಮದ ಕೊನೆಯಲ್ಲಿ ಸರ್ ನಂಬರ್ ಶೇರ್ ಮಾಡ್ತೀನಿ, ಅವರೊಂದಿಗೆ ನೀವು ಒಟ್ಟುಗೂಡಿ ನಮ್ಮ ಮಟ್ಟದಲ್ಲಿ ಏನೇನು ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡೋಣ ಅಂತ ಹೇಳ್ತೀನಿ. ತುಂಬ ಧನ್ಯವಾದಗಳು ನಿಮ್ಮ ವಿಚಾರ ಹಂಚ್ಕೊಳ್ಳೋದಕ್ಕೆ. ಸರ್, ಈಗ ನಗರೀಕರಣ ಅಷ್ಟೇ ಪ್ರಾಮುಖ್ಯತೆ ಪಡೀತದೆ. ಯಾಕಂದರೆ ನಗರಗಳು ಜನಸಂಖ್ಯೆ ಜಾಸ್ತಿ ಆದಂಗೆ ನಗರಗಳು ಮಿತಿ ಮೀರಿ ಬೆಳೀತಾ ಇವೆ. ಅದು ಸರಿಯಾದ ನಗರೀಕರಣ ಆಗಬೇಕು, ಅಭಿವೃದ್ಧಿ ಆಗಬೇಕು. ಇದರೊಂದಿಗೆ ಸುಸ್ಥಿರವಾಗಿ ಪರಿಸರವನ್ನು ನಾವು ಕಾಯ್ದಿಟ್ಕೋಬೇಕು. ಇವೆಲ್ಲ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಹೆಂಗೆ ಆಗಬೇಕು ಸರ್? ಇಲ್ಲಿ ಪ್ರಮುಖವಾಗಿ ಈಗೇನಿದೆ ಅಲ್ಲ, ಅತ್ಯಂತ ಮುಂದುವರಿದ ದೇಶ ಏನು ಡೆನ್ಮಾರ್ಕ್ ಇದೆ. ಈ ಪರಿಸರದ ಬಗ್ಗೆ ಕಾನೂನು ಪರಿಸರ ಅಂತ ಪ್ರಾರಂಭ ಆಗಿದೆ ಡೆನ್ಮಾರ್ಕ್ನಲ್ಲಿ. ಅಲ್ಲಿಂದ ಪ್ರಾರಂಭವಾಗಿರ್ತಕ್ಕ ಇವತ್ತು ಅಲ್ಲಿ ನೀವು ಹೋದ್ರಂತಂದರೆ ಯಾವ ರೀತಿ ಸ್ವಚ್ಛತೆ ಅವರು ಕಾಪಾಡ್ತಾರೆ, ಏನಿದೆ ಅಂತೇಳಿ ತಾವು ಕೂಡ ನೋಡ್ಬೋದು. ಇಲ್ಲಿ ನಾವು ಜನಸಂಖ್ಯೆಯೊಂದಿಗೆ ಜನರಿಗೆ ಇರಲಿಕ್ಕೆ ಒಳ್ಳೆಯ ವಾತಾವರಣದ ಮನೆಗಳನ್ನು ನಾವು ಕಟ್ಟಿಸಬೇಕು. ಮತ್ತು ಅಲ್ಲಿ ಚೆಲ್ತಕ್ಕಂಥ ನೀರು, ಕಸ ಕಡ್ಡಿಗಳ ವಿಲೇವಾರಿ ಸರಿಯಾಗಿ ಆಗಬೇಕು. ಇಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ, ಒಂದು ಮನೆಯಿಂದ ಮತ್ತೊಂದು ಮನೆಗೆ ಸ್ಥಳನೇ ಇಲ್ಲ, ಒಂದಕ್ಕೊಂದು ಹತ್ತಿಗೆ ನಾವು ಕಟ್ಟಿಕೊಂಡು ಬೇರೆ ಸ್ಥಳನೇ ಇರಲಾರ್ದಂಗೆ ನಾವು ಕಟ್ಟಿದ ಬಳಿಕ ನೀವು ಹಾಕ್ತಕ್ಕಂಥ ಕಸ ಎಲ್ಲಿ ಹಾಕ್ತೀರಿ ನೀವು? ಇವೆಲ್ಲವೂ ಎಷ್ಟೋ ಪ್ರಾಬ್ಲಮ್ಗಳು. ಅವೆಲ್ಲವೂ ಏನು ಮಾಡ್ತೀರಿ ಅಂದರೆ, ನೀವು ಕಸ ಒಯ್ದು ಏನು ಓಪನ್ ಡ್ರೈನೇಜ್ ಇದೆ ಅಲ್ಲ, ಮಳೆ ನೀರು ಹೋಗಬೇಕಾದಂಥ ಮಳೆ ಡ್ರೈನೇಜ್ನಲ್ಲಿ ಒಯ್ದು ನೀವು ಸಾಮಾನ್ಯವಾಗಿ ಕಸವನ್ನು ಹಾಕ್ತೀರಿ. ಈಗ ಎಲ್ಲಿ ಕಸ ಹಾಕ್ಬೇಕಂತ ನಮ್ಮ ಮನೆಯಾಗ ನೀವು ಕೇಳಿದ್ರೆ, ಹಿರೇ ಹೊರಗೆ ಒಯ್ದು ನಾಲಿದಾಗ ಹಾಕು ಅಂತೇಳಿ ಸಾಮಾನ್ಯವಾಗಿ ಬರ್ತಕ್ಕಂಥ ಶಬ್ದ ಇದು. ಆದರೆ ನಾಲೆಗಳು ಇರ್ತಕ್ಕಂಥ ಕೆಲಸ ಏನು, ಅದು ಸ್ವಚ್ಛವಾಗಿ ಹರಿದು ನೀರು ಹೋಗಬೇಕಾದಂಥ ಸ್ಥಳ. ಅಲ್ಲಿ ಒಯ್ದು ನಾವು ಕಸ ಹಾಕಿ ನಾವೇ ಕೆಡಿಸ್ತಾ ಇದ್ದೀವಲ್ಲ. ಹೀಗಾಗಿ ಈ ನಗರೀಕರಣದಲ್ಲಿ ಮೇನ್ ಅಂದರೆ ಪ್ಲ್ಯಾನಿಂಗ್, ಟೌನ್ ಪ್ಲ್ಯಾನಿಂಗ್ ಏನಿದಲ್ಲ, ಪ್ಲ್ಯಾನಿಂಗ್ ಕರೆಕ್ಟಾಗಿ ಎಲ್ಲದಕ್ಕೂ ನಾವು ಸ್ಥಳಾವಕಾಶ ಕೊಡಬೇಕಾಗ್ತದೆ. ಕಸಕ್ಕೆ ಸ್ಥಳಾವಕಾಶ ಕೊಡಬೇಕು, ನೀರಿಗಾಗಿ ಕೊಡಬೇಕು, ನಮ್ಮ ಕೂಡಲಿಕ್ಕೆ ಗಾರ್ಡನ್ಗಳು. ಈಗೇನು ನಾನು ಗುಲ್ಬರ್ಗದಲ್ಲಿ ಎಷ್ಟೋ ಗಾರ್ಡನ್ಗಳಿದ್ದಾವೆ, ಸುಮಾರು ಗಾರ್ಡನ್ಗಳು. ಆ ಎಲ್ಲ ಗಾರ್ಡನ್ಗಳು ಪಾಳು ಬಿದ್ದು ಹೋಗಿದೆ. ನಾನು ಅಕ್ಕಮಹಾದೇವಿ ಕಾಲನಿಯಲ್ಲಿ ಇರ್ತೀನಿ. ನಾನು ಅಕ್ಕಮಹಾದೇವಿ ಕಾಲನಿನಲ್ಲಿ 17 ಗಾರ್ಡನ್ಗಳಿದ್ದಾವೆ. ಬಟ್ ಈ ಎಲ್ಲ 17 ಗಾರ್ಡನ್ಗಳು ಬರೀ ಹೆಸರಿಗಾಗಿ ಅಲ್ಲಿ ಒಳ್ಳೆಯದಾಗಿ ಮೇಂಟೈನ್ ಮಾಡ್ತಕ್ಕಂಥ 2 ಗಾರ್ಡನ್ನು, ಕೆಳಗಡೆ ಇರ್ತಕ್ಕಂಥ ಒಂದು ಚಿಲ್ಡ್ರನ್ ಗಾರ್ಡನ್ನು, ಇಲ್ಲಿ ಮೇಲೆ ಇರ್ತಕ್ಕಂಥ ಇನ್ನೊಂದು ಗಾರ್ಡನ್ನು. ಉಳಿದವರು ಕೆಲವೊಬ್ಬರು ಕೂಡ ಇನ್ನೂ ಕೆಲವೊಂದು ಗಾರ್ಡನ್ಗಳು ಮಾಡ್ತಾಯಿದ್ದಾರೆ. ಉಳಿದೆಲ್ಲ ಗಾರ್ಡನ್ನಲ್ಲಿ ಕಂಟೆ ಬೆಳೆದು ಕಸ ಹಾಕ್ತಕ್ಕಂಥ ಸ್ಥಳ. ಅಲ್ಲಿ ಸುತ್ತಲ ಮನೆಯವ್ರ ಜವಾಬ್ದಾರಿ. ನಿಮ್ಮ ಮಕ್ಕಳಿಗೆ ಆಡ್ಲಿಕ್ಕಂಥ ಗಾರ್ಡನ್ನು ನಿಮಗೆ ಕೊಟ್ಟಿದ್ದಾರೆ, ನಿಮ್ಮ ಮಕ್ಕಳೇ ಆಡಬೇಕಲ್ಲಿ. ಅದ್ರ ಬಗ್ಗೆ ನಿರಾಸಕ್ತಿ ವಹಿಸಿ ಆ ಗಾರ್ಡನ್ನಲ್ಲಿ ನೀವೇ ಒಯ್ದು ಕಸ ಹಾಕಿದರೆ ಆ ಗಾರ್ಡನ್ ಹೇಗೆ ಬೆಳೀತದೆ? ಉದ್ಯಾನವನ ಇರಲಿಕ್ಕೆ, ನಿಮ್ಮ ಮಕ್ಕಳಿಗೆ ಆಡಲಿಕ್ಕೆ, ಅವರು ಒಳ್ಳೆಯ ವಾತಾವರಣದಲ್ಲಿ ಬೆಳೀಲಿಕ್ಕೆ ನಾವು ಎಷ್ಟು ಮತ್ತು ಹೈಲಿ ಎಜುಕೇಟೆಡ್ ಜಗಗಳು ಸರ್. ಇದೆಲ್ಲ ಏನು ಎಜುಕೇಟೆಡ್ ಇಲ್ಲಿಟ್ರೇಟ್ಸ್ ಏನಿದ್ದೀವಿ ನಾವು, ನಮಗೆ ಎಲ್ಲವೂ ಗೊತ್ತು, ಮಾಡೋದಿಲ್ಲ. ನಾವು ಸ್ವಾರ್ಥಿಗಳಾಗಿದ್ದೀವಿ. ನನ್ನ ಮನೆ ಎಲ್ಲಿವರೆಗೂ ಅಂದ್ರೆ ನನ್ನ ಕಾಂಪೌಂಡಿಗೆ ಅಷ್ಟೇ. ಕಾಂಪೌಂಡ್ ಬಿಟ್ಟು ನಾನು ಹೊರಗಡೆ ಬಂದರೆ ಹೊಲಸಿದ್ರು ಕೂಡ ಅದರಲ್ಲಿ ಕಾಲಿಟ್ಟು ಹೋಗ್ತೀನಿ ವಿನ ಅದು ನನ್ನ ಸ್ವಚ್ಛತೆ ಮಾಡಬೇಕಾದಂಥ ನನ್ನ ಜವಾಬ್ದಾರಿ ಅಲ್ಲ. ಈ ಎಲ್ಲ ಅವೇರ್ನೆಸ್ಸು ನಮ್ಮತನ ಅಂತೇಳಿ ಇಲ್ಲಿ ಏನಂತಂದರೆ, ನಾವು ಯಾವ ದೇಶದಲ್ಲಿ ಇದ್ದೇವೆ ಅಂದರೆ ಯಾವುದೋ ದೇಶದಲ್ಲಿದ್ದೀವಿ, ನಮ್ಮ ದೇಶದಲ್ಲಿ ಇಲ್ಲ. ಇದು ನಮ್ಮ ದೇಶ ಅಂತ ಹೇಳೋರೇ ಕಡಿಮೆ ಆಗಿದ್ದಾರೆ. ನನಗೆ ತುಂಬ ದುಃಖ ಆಗ್ತಕ್ಕಂಥ ಸಂಗತಿ. ಹೀಗಾಗಿ ನಮ್ಮ ದೇಶ ಅಂತ ಅಂದೀವಿ ಅಂತಂದರೆ ಎಲ್ಲವೂ ಸ್ವಚ್ಛವಾಗಿಡ್ತೀವಿ, ಸ್ವಚ್ಛವಾಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೀಗಾಗಿ ನಮ್ಮದಂತಕ್ಕಂಥ ಒಂದು ಫೀಲಿಂಗ್ ತಮ್ಮೆಲ್ಲರಲ್ಲೂ ಬರಲಿ. ನನ್ನ ಮನೆ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಅಕ್ಕಮಕ್ಕಳು, ನನ್ನ ತಂದೆ ತಾಯಿ, ಅದು ಕೂಡ ಮರೆತು ಹೋಗ್ತಾ ಇದ್ದಾರೆ. ತಂದೆ ತಾಯಿಗೆ ಸೇರ್ತಾ ಇಲ್ಲ, ಅಣ್ಣ ತಮ್ಮದರಿಗೆ ಸೇರ್ತಾ ಇಲ್ಲ. ಇಂಥ ಈ ವಾತಾವರಣ ಬೆಳೀತಾ ಇದ್ದಾಗ ನಂದು ಅಂತ ಎಲ್ಲಿ ಹೇಳಬೇಕಾಗಿದೆ? ನಂದು ಇಲ್ಲ ಅಂದಾಗೆ ಇದು ಕೆಡ್ತಾ ಇದೆ. ನಂದು ಅಂತ ಮಾಡಿದರೆ ಯಾವುದು ಕೆಡೋದಿಲ್ಲ. ಹೀಗಾಗಿ ನನ್ನ ದೇಶ, ನನ್ನ ಊರು, ನನ್ನ ಗಾರ್ಡನ್ ಅಂತ ಫೀಲಿಂಗ್ ತಮ್ಮೆಲ್ಲರಲ್ಲಿ ಬರಲಿ ಅಂತ ಕಳಕಳಿಯಿಂದ ಹೇಳ್ತಾ. ಒಳ್ಳೆಯ ವಿಚಾರ ಹೇಳಿದ್ರಿ ಸರ್. ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ. ತಮ್ಮ ಪರಿಚಯ ಮಾಡಿಕೊಡ್ರಿ ಸರ್. ವಿಶ್ವ ಪರಿಸರ ದಿನದ ಶುಭಾಶಯಗಳು ನಿಮಗೆ. ಎಲ್ಲರಿಗೂ ಸರ್ ನಮ್ಮ ಕಡೆಯಿಂದ ಶುಭಾಶಯಗಳು. ಹೆಸರು ತಮ್ಮ ಪರಿಚಯ ಮಾಡಿಕೊಡ್ರಿ ಸರ್. ನನ್ನ ಹೆಸರು ಸಿ ಟಿ ಚಂದ್ರಶೇಖರ್ ಅತ್ತಿಜೋಡಿ. ನನಗೆ ಅವಾಗ ಮಾತಾಡ್ತಾ ಇದ್ದೆ, ಮಾತಾಡ್ತಾ ಕಟ್ಟಾವು. ಓ, ಫಸ್ಟ್ ಕಾಲೇ ನಿಮ್ದು ಬಂದಿತ್ತಲ್ಲ? ಮಾತಾಡ್ತಾ ಕಟ್ಟಾಗ್ಬಿಡ್ತಂಗೆ. ತಮ್ಮ ವಿಚಾರಗಳನ್ನ ಹಂಚ್ಕೊಳ್ರಿ ಸರ್.
ನಮ್ಮ ವಿಚಾರಗಳು ಅಂದ್ರೆ ಈಗ ಭೂಮಿಗೆ ಅತಿ ದೊಡ್ಡ ಶತ್ರು ಅಂದ್ರೆ ಈ ಪ್ಲಾಸ್ಟಿಕ್ ಸಾರಿ. ಹ್ಮ್ 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 ಪ್ಲಾಸ್ಟಿಕ್ ನ ವಿಲೇವಾರಿ ಮಾಡೋದು ಹೇಗೆ, ಅದನ್ನು ಸುಟ್ಟರು ವಾಯು ಮಾಲಿನ್ಯ ಆಗುತ್ತೆ. ಹ್ಮ್ ಅದು ಯಾವ ರೀತಿ ಈಗ ಪಿಕ್ನಿಕ್ ತಗೊಂಡೋದ್ರೆ ಪ್ಲಾಸ್ಟಿಕ್ ತಗೊಂಡೋದ್ರೆ ಕವರ್ ತಗೊಂಡೋಗ್ತಾರೆ, ಅದು ಯಾವ ರೀತಿ ಸಮರ್ಪಕವಾಗಿ ವಿಲೇವಾರಿ ಮಾಡಬೇಕು ಅನ್ನೋ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಸರ್, ಪ್ಲಾಸ್ಟಿಕ್ ಏನಿದೆ ಅಂತಂದರೆ ಅದು ನಾಟ್ ಬಯೋಡಿಗ್ರೇಡೇಬಲ್. ಅದು ಸುಲಭವಾಗಿ ನಾವು ಕರಗಿಸಿ ಅದು ವಾತಾವರಣಕ್ಕೆ ಮಿಕ್ಸ್ ಆಗಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೊಂದು ವಿಷಕಾರಿ ಪದಾರ್ಥ. ನಾವು ಹಾಗೇ ಬಿಟ್ಟರೆ ಅದು ಸ್ವಲ್ಪ ಸ್ವಲ್ಪ ಸೇರಿ ನಮ್ಮ ರಕ್ತದಲ್ಲಿ ಸೇರಿ ನಮಗೆ ವಿವಿಧ ಅನಾರೋಗ್ಯಕ್ಕೆ ಕಾರಣ ನಾವು ಆಗ್ತೀವಿ. ಹಾಗಾಗಿ ಈ ಬರ್ತಕ್ಕಂಥ ಪ್ಲಾಸ್ಟಿಕ್ಕನ್ನು ಈಗ ವಿವಿಧ ರೀತಿಯಿಂದ ಇದ್ದಾವೆ. ಈಗ ಸದ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ, ಆಲ್ಟರ್ನೇಟಿವ್ ಹುಡುಕ್ತಾ ಇದ್ದಾರೆ. ಪ್ಲಾಸ್ಟಿಕ್ಕಿನ ಬದಲಾಗಿ ನಾವು ಸ್ವಾಭಾವಿಕವಾಗಿ ಆರ್ಗ್ಯಾನಿಕ್ಕು ಯಾವುದು ನಮ್ಮ ವಾತಾವರಣದಲ್ಲಿ ಕರಗಿ ಹೋಗ್ತದೋ ಅಂಥ ಪದಾರ್ಥಗಳನ್ನು ಹುಡುಕಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಒಂದನೇದು. ಎರಡನೇದು ಏನಂತಂದರೆ, ಇದೆಲ್ಲ ಬರ್ತಕ್ಕಂಥ ಪ್ಲಾಸ್ಟಿಕ್ಕನ್ನು ರೀಸೈಕಲ್ ಮಾಡಿ ಕೆಲವೊಂದು ರೋಡ್ಗಳು ಮಾಡ್ತಾಯಿದ್ದಾರೆ, ಕೆಲವೊಂದು ಇಟ್ಟಿಗೆಗಳನ್ನು ಮಾಡ್ತಾಯಿದ್ದಾರೆ, ಕೆಲವೊಂದು ಸ್ಥಳದಲ್ಲಿ ಅವು ಇರೋ ಹಾಗೆ ಎಲ್ಲ ಕಡೆ ಮಿಕ್ಸ್ ಆಗಲಾರ್ದಂಗೆ. ಯಾಕಂದರೆ ಈಗ ಆಗಿರ್ತಕ್ಕಂಥ ಪ್ಲಾಸ್ಟಿಕ್ಕನ್ನು ಕರಗಿಸೋದು ಅಷ್ಟು ನಮಗೆ ಸುಲಭ ಇಲ್ಲ. ಅದರಿಂದ ಇನ್ನೊಂದು ಬಿಸಾಕಿರ್ತಾರೆ. ಅದು ಬೀಸಾಕೋದಂತೂ ನಾವು ಭಾರತೀಯರಲ್ಲ. ಈಗ ಅದು ನಾನು ಹೆಮ್ಮೆಯಿಂದ ಹೇಳಬೇಕು ಅಥವಾ ಏನಂತ ನಾನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ನಮಗೆ. ಅತ್ಯಂತ ನೋವಿನ ಸಂಗತಿ, ಎಲ್ಲಿ ಬಿಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ನಮಗೆ ಅರಿವೇ ಇಲ್ಲ. ನಾನು ಎಲ್ಲಾದರೂ ಪ್ಲಾಸ್ಟಿಕ್ ಬೀಟೋದಿಲ್ಲ, ನಾನು ಕಿಶದಲ್ಲಿ ಹಾಕೊಂಡಿರ್ತೀನಿ. ಯಾವುದೇ ಇತ್ತಂದರೆ ನನ್ನ ಕಿಶದಲ್ಲಿ ಇರ್ತವೆ ಅವು. ನಾನು ಮುಟ್ಟಿಸ್ಬೇಕಾದ ಸ್ಥಳಕ್ಕೆ ನಾನು ಮುಟ್ಟಿಸ್ತೀನಿ ಯಾವಾಗಲೂ. ಅದೇ ಎಲ್ಲಿ ಬೇಕಲ್ಲಿ ಒಂದು ಡಬ್ಬ ಕಂಟೈನರ್ ಇರ್ತದೆ, ಅಲ್ಲಿ ಹಾಕ್ಬಿಟ್ರೆ ಒಳ್ಳೇದು. ತುಂಬ ಸರ್, ತುಂಬ ಉಪಯುಕ್ತ ಪ್ರಶ್ನೆಯನ್ನು ಕೇಳಿದಿರಿ. ತುಂಬ ಧನ್ಯವಾದಗಳು ಸರ್. ಇನ್ನೊಂದು ಕರೆ ಇದೆ, ನೋಡೋಣ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ತಲುಪ್ತಾ ಇದೀವಿ ನಾವು. ಕೊನೆ ಕರೆ. ಹೇಳಿ ಸರ್, ಯಾರು ಮಾತಾಡೋದು? ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ನಾವು ಚಿತ್ತಾಪುರ ತಾಲೂಕಾ ಬಂಕಲ್ಗದಿಂದ ಶಾಂತಕುಮಾರ್ ರೆಡ್ಡಿ ಅಂತ ಮಾತಾಡೋದು. ಶಾಂತಕುಮಾರ್ ರೆಡ್ಡಿ ಅವರೇ, ಸಂಕ್ಷಿಪ್ತವಾಗಿ ಪ್ರಶ್ನೆ ಕೇಳ್ರಿ, ತುಂಬಾ ಸಮಯ ಕಮ್ಮಿ ಇದೆ. ಸರ್, ಈ ಪರಿಸರವನ್ನ ಈಗಾಗಲೇ ಎಷ್ಟರ ಮಟ್ಟಿಗೆ ಅದ ನಾಶವಾಗಿದೆ ಅಂತ ಹೇಳ್ಬೋದು ಸರ್ ನಾವು? ಈಗ ನಿಮ್ಮ ಕಂಡು ಎದುರು ಅದ್ರ ಎಷ್ಟು ನಾಶವಾಗಿದೆ ಅಂತ ಅದಕ್ಕೆ ಅಳತೆ ಏನಿಲ್ಲ. ಭಾಳ ನಾಶ ಮಾಡಿದ್ದೀವಿ ನಾವು. ಹೌದಾ? ಎಷ್ಟು ಅದಕ್ಕೇನು ಹಿಂಗೆ ಪರ್ಸೆಂಟೇಜ್ ಏನಿಲ್ಲ. ಇನ್ನೂ ನಾವು ಬೇಕಾದಂದ್ರೆ ನಾವು ಇನ್ನೂ ಸಾವಿರಾರು ಪಟ್ಟು ನಾಶ ಮಾಡ್ಬೋದು. ನಾವು ಬೇಕಾದಷ್ಟು ಪಟ್ಟುಗಳನ್ನು ನಾವು ಮಾಡಿದ್ದೀವಿ, ಇನ್ನೂ ಸಾವಿರಾರು ಪಟ್ಟು ನಾವು ಮಾಡ್ಬೋದು. ಹೀಗಾಗಿ ಏನಾದರೂ ಸರ್, ನಾವು ಈಗ ಪರಿಸರ ಹಾನಿ ಆಗ್ತಾ ಇದೆಯಲ್ಲ, ಅದನ್ನ ನಾವು ಇನ್ನೂ ರಕ್ಷಣೆ ಮಾಡೋಕಾದ್ರೆ ಏನೇನಾದ್ರು ಕ್ರಮ ತಗೋಬೇಕು ನಾವು? ಎಲ್ಲಕ್ಕಿಂತಲೂ ಮೊದಲು ನಾವು ಅತ್ಯುತ್ತಮ ನಾಗರಿಕರಾಗಬೇಕು. ನಾಗರಿಕರ ಕರ್ತವ್ಯಗಳು ಏನು ಅಂತ ತಿಳಿದು ನಾವು ಮೊದಲು ವಿಚಾರ ಮಾಡಬೇಕು. ನಾವು ಮೊದಲು ನಾಗರಿಕರಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ನಾನು ಭಾರತದ ಒಬ್ಬ ನಾಗರಿಕ ಅಂತಕ್ಕಂಥ ಒಂದು ಹೆಮ್ಮೆ. ಭಾರತದ ನಾಗರಿಕನ ಕೆಲಸ ಏನು ಅಂತಂದರೆ, ಸರ್ಕಾರದ ಎಲ್ಲ ಏನು ಆಸ್ತಿ ಇದೆಯಲ್ಲ ಅದನ್ನು ಉಳಿಸ್ಕೊಂಡು ಹೋಗೋದು. ಈ ಸರ್ಕಾರದಿಂದ ಬರ್ತಕ್ಕಂಥದ್ದು ನಾವೇನು ಮಾಡ್ತೀವಿ ಅಂದ್ರೆ, ಲೈಟಿನ ಕಂಬದಂದ್ರೆ ಕಲ್ಲಿಲ್ಲಿ ಹೊಡಿರೋಂತಕ್ಕಂಥ ಮೆಂಟಾಲಿಟಿ ಇದ್ದವರು. ಎಲ್ಲಿಂದರೆ ಸರ್ಕಾರದ ಕಾಜಿನ ಗೋಡೆಗಳಿತ್ತಂದ್ರೆ ಕಲ್ಲಿಂದ ಹೊಡಿತಕ್ಕಂಥ ಕೆಲಸ ಮಾಡೋಂಥವ್ರು. ಈ ರೀತಿ ನಮ್ಮ ಮಾನಸಿಕ ಪರಿಸರ, ನಾನು ಅದೇ ಹೇಳ್ತಾ ಇರೋದು, ನಮ್ಮ ಮನಸ್ಸಿನ ಬದಲಾವಣೆ ಬರಬೇಕು. ಸೈಕಾಲಜಿಕಲಿ ವಿ ಶುಡ್ ಬಿ ಫಿಟ್, ವಿ ಶುಡ್ ಥಿಂಕ್ ಅಬೌಟ್ ನಮ್ಮ ದೇಶದ ಬಗ್ಗೆ ವಿಚಾರ ಮಾಡೋದು. ಇನ್ನು ಒಳ್ಳೆ ಧನಾತ್ಮಕವಾಗಿ ವಿಚಾರ ಮಾಡ್ತಕ್ಕಂಥದ್ದು ಯಾವಾಗ ಬುದ್ಧಿ ಬರ್ತದೋ ಆಗ ಮಾತ್ರ ಈ ಕೆಲಸಗಳಾಗ್ತದೆ. ಇದು ಪ್ರತಿಯೊಬ್ಬರ ಕರ್ತವ್ಯ ಸರ್. ನಾವು ಒಬ್ರು ಇಬ್ಬರು ಎಲ್ಲೋ ಮಾಡ್ತೀವಿ ಅಂತಂದರೆ ಅದು ಹೊಳೆಗೆ ಹುಂಚಿಯನ್ನು ತೊಳೆದಂಗಂತ ಕೆಲಸ. ಹೀಗಾಗಿ ಎಲ್ಲರೂ ಕೂಡ ಮಾಡ್ತಕ್ಕಂಥ ಕೆಲಸ ಇದು. ಧನ್ಯವಾದಗಳು ಶಾಂತಕುಮಾರ್ ಅವರೇ, ತಮ್ಮ ವಿಚಾರ ಹಂಚ್ಕೊಂಡ್ರಿ. ಸರ್ ಅವರು ನಿಮಗೆ ಸೊಲ್ಯೂಷನ್ ಹೇಳಿದ್ದು ಮುಟ್ತು ಅಂತ ಅನ್ಕೊಂತೀನಿ. ಸರ್, ತುಂಬ ಸಮಯ ಕಮ್ಮಿ ಇರೋದ್ರಿಂದ ನಿಮ್ಮ ಇನ್ನೊಂದು ಐಕಾನಿಕ್ ಕೆಲಸ ಅಂದರೆ ನಮ್ಮ ಶರಣಬಸವೇಶ್ವರ ಕೆರೆಯ ಪಕ್ಷಿಗಳು ಮತ್ತು ಬಾವಲಿ ಬಗ್ಗೆ ನೀವು ಸಂಶೋಧನೆ ಮಾಡಿದ್ದೀರಿ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಯಾವ ರೀತಿ ಪಕ್ಷಿಗಳು ಇಲ್ಲಿ ಕಂಡು ಬರುತ್ತೆ, ಅವುಗಳ ವಿಶೇಷತೆ ಏನು ಅಂತ? ಸರ್, ಇಲ್ಲಿ 2014ರಲ್ಲಿ ಈ ಪರಿಸರ ಏನು ಪಕ್ಷಿಗಳ ಅಧ್ಯಯನ ನಾನು ಪ್ರಾರಂಭ ಮಾಡಿದ್ದು. ಅದಕ್ಕಿಂತ ಮೊದಲು ನಾನು ಮಾಡ್ತಾಯಿದ್ದೆ. ಇದಕ್ಕೆ ಕಾರಣ ಒಬ್ಬರು IAS ಆಫೀಸರ್ ಇದ್ದಾರೆ. ಅವ್ರ ಹೆಸರು ನಾನು ಏನಾದರೂ ತೆಗೆದುಕೊಳ್ಳಿಲ್ಲ ಅಂತಂದರೆ ನಾನು ದ್ರೋಹ ಮಾಡಿದ ಹಾಗೆ. ಆದಿತ್ಯ ಅಮ್ಲಾನ್ ವಿಶ್ವಾಸ್ ಅಂತೇಳಿದು ನಮ್ಮ ರೀಜ್ನಲ್ ಕಮಿಷನರು ಮತ್ತು ಹಾಗೂ KKRDBಯ ಸೆಕ್ರೆಟರಿ ಅವರಾಗಿದ್ದರು. ನಾನು ಆಗ ಚಿಂಚೋಳಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಪ್ರಾಂಶುಪಾಲನಾಗಿ. ಅಲ್ಲೂ ಕೂಡ ನಮ್ಮ ಭೇಟಿ ಯಾವ ರೀತಿ ಆಯ್ತು ಅಂದರೆ, ನನ್ನ ಮೇಲೆ ಕಂಪ್ಲೇಂಟು. ಆ ಕಂಪ್ಲೇಂಟ್ ಹೋಗಿ ಆದಿತ್ಯ ಅಮ್ಲಾನ್ ವಿಶ್ವಾಸ್ ಅವರಿಗೆ ಮುಟ್ಟಿದೆ. ಯಾಕಂದರೆ ನಾನು ಕಾಲೇಜಿನ ಪ್ರಿನ್ಸಿಪಾಲ್ನಾಗಿದ್ದಾಗ ಮಗ್ಲಲ್ಲಿ ಒಂದು ಹೊಲ ಇದೆ. ಹೊಲದಿಂದ ನಾನು ಗಿಡಗಳು, ಯಾಕಂದರೆ ಬೇರೆ ದಾರಿ ಇರಲಿಲ್ಲ, ಆ ಹೊಲದಿಂದ ಗಾಡಿಯನ್ನು ತೆಗೆದುಕೊಂಡು ಗಿಡಗಳನ್ನು ಹಚ್ಚಲಿಕ್ಕೆ ನಾನು ಕಾಲೇಜ್ ಕಾಂಪೌಂಡಿಗೆ ತೊಗೊಂಡು ಹೋಗಿದ್ದೆ. ಅದು ಸರ್ಕಾರಿ ಜಾಗ. ಅದು ನನಗೆ ಆಟ ಮಾಡಲಿಕ್ಕೆ ಅವರು ಆದಿತ್ಯ ಅಮ್ಲಾನ್ ವಿಶ್ವಾಸ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಾಗ ನನಗೆ ಅವಾಗ ಉಮೇಶ್ ಜಾಧವ್ ಅವರಿದ್ದರು MLA. ನನಗೆ ಹೋಗಿ ಅವ್ರಿಗೆ ಭೇಟಿ ಮಾಡಿಸ್ಲಿಕ್ಕೆ ಹಚ್ಚಿದ್ರು. ಭೇಟಿ ಆದೆ.
ಭೇಟಿ ಆದ ಬಳಿಕ ಹೀಗೆ ನನ್ನ ಕಂಪ್ಲೇಂಟ್ ಅಂತೂ ಅಲ್ಲಿದೆ, ನನಗೆ ಅವ್ರು ಇನ್ನೂ ಮಾತಾಡಿಲ್ಲ. ನನ್ನ ಬಗ್ಗೆ ಅವ್ರು ಮೊದಲು ತಿಳ್ಕೊಂಡ್ರೆ ಏನೇನು ಮಾಡ್ತಾ ಇದ್ದೀನಿ, ಹೇಗಿದೆ, ಏನು ಬೇಕಾಗಿದೆ, ಬೇಕಾದಂಥದ್ದು ಎಲ್ಲವೂ ಕೊಟ್ಟ ಬಳಿಕ ನಂದು ಇರ್ತಕ್ಕಂಥ ಫೋಟೋಗಳು, ಯಾಕೆ ವೈಲ್ಡ್ ಲೈಫ್ ಫೋಟೋಗ್ರಫಿ ನಾನು ಮೊದಲಿಂದ ಮಾಡ್ತೀನಿ. ಆ ಫೋಟೋಗಳನ್ನು ಸರ್ ನಾನು ಔಟ್ ಆಫ್ ಕ್ಯೂರಿಯಾಸಿಟಿ ನನ್ನ ಫೋಟೋಗಳನ್ನು ನೋಡ್ರಿ ಅಂತ ಹೇಳಿದಾಗ ಅವ್ರು ನೋಡಿ ಗಾಬರಿ ಆದರು. ಅಯ್ಯೋ ವಾಟ್ ಎ ಪ್ರೊಫೆಸರ್, ಯು ಆರ್ ಎ ಸೈಂಟಿಸ್ಟ್ ಅಂತ ಶುರು ಮಾಡಿದ್ರು ನನಗೆ. ಹೌದು ಸರ್, ಅಲ್ಲ ನೀವು ಒಂದು ಕೆಲಸ ಮಾಡಬೇಕಲ್ಲ, ನಮ್ಮ ಈ ಅಪ್ಪನ ಕೆರೆ ಇದೆಯಲ್ಲ, ಆ ಅಪ್ಪನ ಕೆರೆ ಬಗ್ಗೆ ಪುಸ್ತಕ ಬರೀರಿ ಅಂತ ಹೇಳೋದು. ಅಪ್ಪನ ಕೆರೆ ಬಗ್ಗೆ ಪುಸ್ತಕ ಬರೀಬೇಕಾದ್ರೂ ಈ ನನ್ನ ಸಬ್ಜೆಕ್ಟಿಂದ ಏನಾದರೂ ಸಿಗಬೇಕಲ್ಲ. ಆಗ ಅಲ್ಲಿ ಹೋಗಿ ನೋಡಿದ್ದು ವಿವಿಧ ರೀತಿಯ ಪಕ್ಷಿಗಳು. ಆ ಪಕ್ಷಿಗಳ ಅಧ್ಯಯನ ನಾನು ಶುರು ಮಾಡಿದೆ. ಮುಂಜಾನೆ 4 ಗಂಟೆಗೆ ಎದ್ದು 6 ಗಂಟೆಯಿಂದ 8 ಗಂಟೆವರೆಗೂ ಅಪ್ಪನ ಕೆರೆಯ ಪಕ್ಷಿಗಳ ಅಧ್ಯಯನ. 10 ಗಂಟೆ 8 ಗಂಟೆಯಿಂದ ಎಲ್ಲ ಬಿಟ್ಟು ಚಿಂಚೋಳಿಯಲ್ಲಿ 10 ಗಂಟೆಯಿಂದ 5 ಗಂಟೆವರೆಗೂ ನನ್ನ ನೌಕರಿ. ಸಂಜೆ 7:30 ಗಂಟೆಗೆ ಮನೆಗೆ ಬಂದು ರಾತ್ರಿ ಅವತ್ತು ನೋಡಿರ್ತಕ್ಕಂಥ ಪಕ್ಷಿಗಳ ಬಗ್ಗೆ ಪೂರ್ತಿ ವಿವರ ಬರೆದು ಇಟ್ಟುಬಿಡೋದು. ಈ ರೀತಿ ಸುಮಾರು 1 ವರ್ಷ ಕೆಲಸ ಮಾಡಿದಾಗ ಈ 61 ಪಕ್ಷಿಗಳು 2 ಬಾವಲಿಗಳನ್ನು ನಾನು ಗುರುತಿಸಿ ಆ ಪುಸ್ತಕವನ್ನು ಬರೆದಿದ್ದೀನಿ. ಆಗ ಬರೆದಿರ್ತಕ್ಕಂಥ ಏನು ಪಕ್ಷಿಗಳಿದ್ದಾವೆ ಈಗ ಎಷ್ಟೋ ಮತ್ತೆ ಕಾಣೆಯಾಗಿದ್ದಾವೆ. ಯಾಕಂದರೆ ಮತ್ತೆ ಡಿಸ್ಟರ್ಬೆನ್ಸ್ ಭಾಳ ಇದೆ. ಪ್ರಮುಖವಾಗಿ ಯಾವೆಲ್ಲ ಪಕ್ಷಿಗಳು ಕಂಡು ಬರುತ್ತೆ ಸರ್? ಸರ್ ಅಲ್ಲಿ ವಿವಿಧ ರೀತಿಯ ಬಾತುಕೋಳಿಗಳಿದ್ದಾವೆ, ಪೆಲಿಕಾನ್ಸ್ ಇದ್ದಾವೆ, ಕೊಕ್ಕರೆಗಳಿದ್ದಾವೆ, ವೆರೈಟೀಸ್. ನಿಮಗೆ 61 ಪಕ್ಷಿಗಳಲ್ಲಿ ಬಾತುಕೋಳಿಗಳಲ್ಲಿ ಬೆಳ್ಳಕ್ಕಿಗಳು ಸುಮಾರು 5 ವಿವಿಧ ರೀತಿಯ ಬೆಳ್ಳಕ್ಕಿಗಳು, ಪೌಂಡ್ ಹಾರ್ನು, ನೈಟ್ ಹರ್ನು. ಎಷ್ಟು ನೀವು ನಿಜವಾಗ್ಲೂ ಅಲ್ಲಿ ಹೋಗಿ ನೀವು ಅಧ್ಯಯನ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ನೋಡಿದರೆ ಒಂದು ಸರಿ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಸರಿ ಆದರೂ ಹೋಗಿ ನಮ್ಮ ಅಪ್ಪನ ಕೆರೆಯಲ್ಲಿ ಸುಮಾರು 2 ಗಂಟೆ ಆ ಪಕ್ಷಿಗಳನ್ನು ವೀಕ್ಷಿಸಿ. ಅಲ್ಲೊಂದು ನಡುಗಡ್ಡೆ ಇದೆ, ಆ ನಡುಗಡ್ಡೆಯಲ್ಲಿ ಆ ಪಕ್ಷಿಗಳು ಕೂತಿರ್ತವೆ, ಅವುಗಳ ತಾಣವನ್ನು ನೋಡ್ರಿ, ಅವುಗಳ ಜೀವನ ಯಾವ ರೀತಿ ನಡೀತಾ ಇದೆ ನೋಡಿ. ಅಷ್ಟೆಲ್ಲ 61 ಪಕ್ಷಿಗಳಿದ್ದರೂ ಕೂಡ ಅವುಗಳ ಸಹಬಾಳ್ವೆ ಕೂಡ ನೀವು ನೋಡಿ. ಅವು ಒಂದಕ್ಕೊಂದು ಕಚ್ಚಾಡೋದಿಲ್ಲ, ಎಲ್ಲವೂ ಕೂಡಿರ್ತವೆ. ಆ ಪಕ್ಷಿಗಳನ್ನು ಅಟ್ಲೀಸ್ಟ್ ನಾವು ಕಲಿತು ನಾವೆಲ್ಲ ಧರ್ಮದವರು, ಭಾಷೆದವರು, ಪ್ರಾಂತದವರು ಒಗ್ಗಟ್ಟಾಗಿರೋಣ. ಪ್ರಾಣಿ ಪಕ್ಷಿಗಳಿಂದಲೇ ನಾವು ಭಾಳ ಕಲಿಬೇಕಾಗಿದೆ. ಹೀಗಾಗಿ ಸರ್, ಕಾರ್ಯಕ್ರಮದ ಕೊನೆ 2 ನಿಮಿಷ ಬಾಕಿ ಇದೆ. ಕೊನೆಯದಾಗಿ ಏನು ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಕೇಳುಗರನ್ನ ಕುರಿತು? ಸರ್, ಇದು ಪರಿಸರ ದಿನಾಚರಣೆಯ ಇವತ್ತಿನ ದಿನದಂದು ನಾನು ನಮ್ಮ ಮಾನಸಿಕ ಪರಿಸರ ಅಂತಂದರೆ ಮೆಂಟಲಿ ವಿ ಶುಡ್ ಬಿ ವೆರಿ ಸ್ಟ್ರಾಂಗ್. ಧನಾತ್ಮಕವಾಗಿ ಚಿಂತನೆ ಮಾಡಿ ನಮ್ಮ ಸಮಾಜದ ಬೆಳವಣಿಗೆಗೆ, ನಮ್ಮ ಪರಿಸರಕ್ಕೆ, ಮುಂದಿನ ನಾವು ಸಮಾಜಕ್ಕೆ ನಾವು ಏನು ಕೊಡುಗೆ ಕೊಡಬೇಕು ಅಂತಕ್ಕಂಥ ಚಿಂತನೆಗಳು ಬರಲಿ. ಇದಲ್ಲದೆ ನಮ್ಮ ಇರ್ತಕ್ಕಂಥ ಚಿಂತನೆಗಳಿಂದ ನಮ್ಮ ಕಾಲನಿ ಅಥವಾ ಸುತ್ತಲಿನ ಏನು ನಮ್ಮ ನೆರೆಹೊರವರಿದ್ದಾರೆ ಆ ನೆರೆಹೊರವರ ಪರಿಸರವನ್ನು ಬದಲಾಯಿಸಿ, ಅವರ ಮಾನಸಿಕತೆ ಚಿಂತನೆಯನ್ನು ಬದಲಾಯಿಸಿ. ಯಾಕಂದರೆ ಮಾನಸಿಕ ಬದಲಾವಣೆ ಯಾವಾಗ ಆಗ್ತದೋ ಆವಾಗ ಪರಿಸರ ಬದಲಾವಣೆ ತಾನಾಗೇ ಪ್ರಾರಂಭ ಆಗ್ತದೆ. ನಾವು ಮನಸ್ಸು ಮಾಡಬೇಕು ಮೊದಲು, ಹೌದು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಡಬೇಕು. ಇಲ್ಲಂತಂದರೆ ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಗುಲ್ಬರ್ಗದ ಒಂದು ಕಸದೇನಿದೆ ಅಲ್ಲ, ಉದ್ನೂರಿನಲ್ಲಿ ಒಂದು ಡಂಪ್ಯಾರ್ಡ್ ಇದೆ. ಆ ಡಂಪ್ಯಾರ್ಡ್ನಲ್ಲಿ ನಾವು ಏನು ಕಲಬುರಗಿ ಎಲ್ಲ ಕಸ ಒಯ್ದು ಅಲ್ಲಿ ಹಾಕಿಬಿಡುತ್ತೆ. ಮಳೆ ಬಂದು ಅದ್ರ ಲೀಚೇಟ್ ಎಲ್ಲ ಕೆಳಗಡೆ ಸೇರಿ ಸರಡಿಗೆ ಬ್ಯಾರೇಜಿಗೆ ಅದೇ ಹರಿದು ಹೋಗ್ತದೆ. ಅದೇ ನೀರನ್ನ ಮತ್ತೆ ಕುಡಿತೀವಿ. ಇವತ್ತು ವಿಷ ಕುಡಿತಾ ಇದ್ದೇವೆ. ಅಲ್ಲಿರ್ತಕ್ಕಂಥ ಬಾವಿಯಲ್ಲಿ ನೀರು ಕೂಡ ಕಪ್ಪಗಾಗಿ ಹೋಗಿದ್ದೇವೆ. ಅಲ್ಲಿ ನೀರು ಯಾರು ಜನರು ಕುಡಿಯೋದಿಲ್ಲ. ಯಾವುದಾದ್ರೂ ಪ್ರಾಣಿಗಳು ಏನಾದರೂ ತಪ್ಪಿ ಕುಡಿದ್ರೆ ಆ ಪ್ರಾಣಿಗಳು ಕೂಡ ಸತ್ತು ಹೋಗಿ. ಹೀಗಾಗಿ ಅಲ್ಲಿನ ಜನರು ಯಾರೂ ಕೆಲಸಕ್ಕೆ ಬರೋದಿಲ್ಲ. ನೀವು ಅಲ್ಲಿನ ಏನು ರೈತರದ್ದು ನೀವು ಗೋಳು ಏನಾದರೂ ನೀವು ಹೋಗಿ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಸರ್, ನಮ್ಮಲ್ಲಿ ಯಾರೂ ಕೆಲಸಕ್ಕೆ ಅಲ್ಲಿ ನಿಲ್ಲಕ್ಕೂ ಕೂಡ ಆಗಂಗಿಲ್ಲ. ಅಂಥ ವಾತಾವರಣ ನಾವು ನಿರ್ಮಿಸಿದ್ದೀವಿ. ಹಾಗಾಗಿ ದಯವಿಟ್ಟು ಕಲಬುರಗಿಯ ಜನತೆಯಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಈ ಕಸಡ ವಿಂಗಡಣೆಯ ಕಾರ್ಯಕ್ರಮವನ್ನು ಮಾಡಿ ಪ್ರತಿಯೊಬ್ಬರು. ಯಾಕಂದರೆ ಇದು ಮನೆಯಲ್ಲಿ ಬರ್ತಕ್ಕಂಥ ಕಸ ಮನೆಯಲ್ಲೇ ವಿಂಗಡಣೆ ಆಯಿತು ಅಂತಂದರೆ ನಮ್ಮ ಕಾರ್ಪೊರೇಷನ್ ಜನರಿಗೆ ತೊಗೊಂಡು ಹೋಗೋಕ್ಕೆ ಆಸಾನ್ ಆಗ್ತದೆ. ಇಲ್ಲಿ ಇನ್ನೊಂದು ನಾನು ಕಾರ್ಪೊರೇಷನ್ ಅಥಾರಿಟೀಸ್ಗೂ ನನ್ನದೊಂದು ರಿಕ್ವೆಸ್ಟ್ ಇದೆ. ಸರ್, ಸ್ಥಳವನ್ನು ಗುರುತಿಸಿ. ಈ ಹಸಿ ಕಸ ನೀವು ಎಲ್ಲಿ ಹಾಕ್ತಾ ಇದ್ದೀರಾ ಅದಕ್ಕೊಂದು ಸ್ಥಳ ಗುರುತಿಸಿ. ಒಣ ಕಸದ್ದು ಎಲ್ಲಿ ನೀವು ಹಾಕ್ತಾ ಇದ್ದೀರಾ ಅದು ಕೂಡ ಸ್ಥಳ ಗುರುತಿಸಿ. ಆಮೇಲೆ ಹಾನಿಕಾರಕ ಕಸ ನಾವು ಏನು ಮಾಡಬೇಕು, ಈ ಪರಿಸರ ಪ್ರಜ್ಞೆ ನೀವು ನಿರ್ದಿಷ್ಟವಾಗಿ ಕೊಟ್ಟರೆ ಇದು. ಯಾಕಂದರೆ ಇಟ್ ಶುಡ್ ಸ್ಟಾರ್ಟ್ ಫ್ರಾಮ್ ನಮ್ಮ ಹೈಯರ್ ಆಫೀಸರ್ಲಿಂದ ಸ್ಟಾರ್ಟ್ ಆದರೆ ಕೆಳಗಿನವ್ರವರೆಗೂ ಮೊದಲು ನೀವು ಕಾನೂನನ್ನು ಸ್ಟ್ರಿಕ್ಟಾಗಿ ತಂದು ನೀವು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿ, ಆಟೋಮೆಟಿಕ್ಕಾಗಿ ಚೆನ್ನಾಗಿ ಇದು ಪ್ರಾರಂಭ ಆಗ್ತದೆ. ಆಮೇಲೆ ಜನರು ಕೂಡ ಇನ್ವಾಲ್ವ್ ಆಗ್ತಾರೆ. ಎಲ್ಲರೂ ಕೂಡಿ ನಮ್ಮ ಪರಿಸರ, ನಾವಿರ್ತಕ್ಕಂಥ ಸ್ಥಳ, ಜನನಿ ಜನ್ಮಭೂಮಿ ಸ್ವರ್ಗದಪಿ ಗರಿಯಸಿ, ಈ ಜನ್ಮಭೂಮಿಯನ್ನು ನಾವು ಈ ಸ್ವರ್ಗದಕ್ಕಿಂತಲೂ ಮೇಲಂತ ಹೇಳ್ತಾ ಇದ್ವಿ. ಅದನ್ನು ಕಾಪಾಡಲಿಕ್ಕೆ ನಾವೆಲ್ಲರೂ ನಮ್ಮ ಶ್ರಮವನ್ನು ವಹಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಇದುವರೆಗೆ
ಕಲ್ಯಾಣವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಶಂಕರಪ್ಪ ಹತ್ತಿ, ಪರಿಸರ ತಜ್ಞರು ಹಾಗೂ ಸಂಶೋಧಕರು. ಇವರೊಂದಿಗೆ ಭಾಗವಹಿಸಿದವರು ಸಂಗಮೇಶ್. ಪ್ರಸಾರ ನೆರವು ತಪಿತಾ ಎಸ್ ತಳ್ಳೊಳ್ಳಿ, ತಾಂತ್ರಿಕ ನೆರವು ಪಿ ಗಿರೀಶ್, ಪ್ರಭು ನಿಷ್ಠಿ ಹಾಗೂ ಜಿವಿ ಕುಲಕರ್ಣಿ. ಕಲ್ಯಾಣವಾಣಿ ಪ್ರಸಾರವಾಯಿತು.